ಈ ಹೋಟ್ಲುಗಳು ಒಂದು 20 ಆಗ್ಬಿಟ್ಟಿದೆ. ಒಂದು ಬಾಡೂಟ ಅಂತ ನಮ್ಮ ಮಂಡ್ಯದವರೊಬ್ರು ಮಾಡಿದ್ರು. ಯಾವ ಮಟ್ಟಕ್ಕೆ ಇಂಡಿಯನೈಸ್ ಆಗ್ತಿದೆ ಅಂದ್ರೆ ನೈಟಿ ಹಾಕೊಂಡು ಪಂಚೆ ಹಾಕೊಂಡು ಓಡಾಡ್ತಿದ್ದಾರೆ ಇಂಡಿಯನ್ಸ್. ಅವು ಬಂದಿದ್ದು ಅಮೆರಿಕ ನೋಡಕ್ಕೆ, ತಿರ್ಗಾ ಇಂಡಿಯನ್ ನೋಡಕ್ಕೆ ಬಂದಂಗಾಯ್ತಲ್ಲ ಅಂತ. ಮಕ್ಕಳಿಗೆ ಸೇಫ್ಟಿಗೆ ಸಖತ್ ಸ್ಟ್ರಿಕ್ಟ್ ಇದೆ ಅಲ್ಲಿ. ನಮ್ಮ ಮಗು 8-10 ವರ್ಷ ಆಗೋವರೆಗೂ ಒಬ್ಬರನ್ನೇ ಬಿಟ್ಟು ನಾವೆಲ್ಲೂ ಹೋಗಂಗಿಲ್ಲ, ಪೊಲೀಸ್ ಬಂದ್ಬಿಡ್ತಾರೆ ಮನೆಗೆ. ಅಲ್ಲಿ ಸ್ವಲ್ಪ ಡಿಪ್ರೆಷನ್ ಜಾಸ್ತಿ ಇದೆ ಜನಕ್ಕೆ. ಅಲ್ಲಿ ಲೈಫ್ ಏನಾಗುತ್ತೆ ಅಂದ್ರೆ ಕೆಲವ್ರಿಗೆ ಇಲ್ಲಿ ಇಷ್ಟೊಂದು ಮಿಂಗಲ್ ಆಗಲ್ಲ, ಸ್ವಲ್ಪ ಒಂಟಿ ಜೀವನ ಜಾಸ್ತಿ ಅವರು. ಅದಕ್ಕೆ ನಾಯಿಗಳನ್ನ ಜಾಸ್ತಿ ಅವ್ರು ಸಾಕ್ತಾರೆ ಅಲ್ಲಿ. ಅದಕ್ಕೆ ನಾನು ದೂರದ್ ಬಿಟ್ಟೆ ನುಣ್ಣಿಗೆ ಅಂತ. ನಾವು ಪ್ರತಿ ವರ್ಷ 2% ಪ್ರಾಪರ್ಟಿ ಟ್ಯಾಕ್ಸ್ ಕೊಡಬೇಕು. ಈ ಮನೆ ಬೆಲೆ 1 ಕೋಟಿ ಇದೆ ಅಂದ್ರೆ 2% 2 ಲಕ್ಷ ಕಟ್ಟಬೇಕು. ಒಂದೊಂದು ಮನೆಗೆ ಬರುತ್ತೆ ಅನ್ಕೊಳ್ಳಿ. ಅದರಿಂದ ಎಷ್ಟು ಸ್ಕೂಲ್ಗಳಿಗೆ ಹೋಗುತ್ತೆ, ಅಲ್ಲಿ ನಡೆಸ್ತಾರೆ. ಆಮೇಲೆ ಈ ಮನೆ ಇದೆ ಅಂದರೆ ಇಲ್ಲೇ ಒಂದು ಸ್ಕೂಲ್ ಇರುತ್ತೆ, ಆ ಸ್ಕೂಲ್ಗೆ ನಮ್ಮನ್ನ ಈ ಮನೇಲಿ ಇದ್ದವರು ಈ ಸ್ಕೂಲ್ಗೆ ಬರಬೇಕು ಅಂತ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ಅವರೇ. ಹೌದು, ಝೋನಿಂಗ್ ಇರುತ್ತೆ. ಒಂದು ಸ್ಕೂಲ್ ಇರುತ್ತೆ ಈ ಏರಿಯಾದಲ್ಲಿ, ಆ ಸ್ಕೂಲ್ಗೆ ಈ ಮನೇಲಿ ಯಾರಿದ್ದಾರೆ ಮಕ್ಕಳು ಅವ್ರು ಆ ಸ್ಕೂಲ್ಗೆ ಬರಬೇಕು ಅಂತ ಅದೇ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಸರ್ಕಾರನೇ ಫಿಕ್ಸ್ ಅದು ಕೆಲವರು ಅಲೋ ಮಾಡ್ತಾರೆ, ಬಟ್ ಮೋಸ್ಟ್ ಆಫ್ ದೇಮ್ ಅದು ಅಲ್ಲೇ ನೀವೆಲ್ಲಿ ಇದ್ದೀರಾ ನೀವು ಮನೆ ಚೇಂಜ್ ಮಾಡ್ಕೊಂಡು ಬೇರೆ ಕಡೆ ಹೋಗಿ. ಅದಕ್ಕೆ ಅಲ್ಲಿ ಸ್ಕೂಲ್ ಮೇಲೆ ಆ ಏರಿಯಾದು ಮನೆ ಬೆಲೆಗಳು ಚೇಂಜ್ ಆಗುತ್ತೆ. ಸ್ಕೂಲ್ಗೆ ರೇಟಿಂಗ್ ಕೊಡ್ತಾರೆ. ಇವಾಗ ಕ್ಯಾಲಿಫೋರ್ನಿಯಾ ಅಂತ ಇದೆ, ಬೇ ಏರಿಯಾ ಅಂತಾರೆ, ಸ್ಯಾನೋಸೆ ಅಂತ. ಅಲ್ಲಿ ಕುಪರ್ಟಿನೋ ಅಂತ ಒಂದು ಸಿಟಿ ಇದೆ, ಕುಪರ್ಟಿನೋ ಅಂತ. ಸೊ ಅಲ್ಲಿ ಟಾಪ್ ರೇಟೆಡ್ ಸ್ಕೂಲ್ಸ್. ಅಲ್ಲಿ ಬಾಡಿಗೆನೆ 1 ಬೆಡ್ರೂಮ್ಗೆ 3,500 4,000 ನಡೀತಾ ಇದೆ. 4,500 ಅವಾಗ. ಇವಾಗ 5,000 ಆಗಿರ್ಬೇಕು. ಅದೇ ಬೇರೆ ಕಡೆ ನಿಮ್ಗೆ 2,500 ಸಿಗುತ್ತೆ, ಅರ್ಧ ರೇಟ್. ಅದೇ ಸ್ಕೂಲ್ ಮೇಲೆ ಡಿಪೆಂಡ್. ಆ ಏರಿಯಾದಲ್ಲಿ ಮನೆ ಬಾಡಿಗೆಗಳು ರೇಟ್ಗಳು ಡಿಪೆಂಡ್ ಆಗುತ್ತೆ. ಸ್ಕೂಲ್ ರೇಟಿಂಗ್ ಅಂತ ಕೊಟ್ಟಿರ್ತಾರೆ, 10 ರೇಟಿಂಗ್ ಇರುತ್ತೆ. ಅದಕ್ಕೆ ಸ್ಕೂಲ್ಗೆ ಓಕೆ, ಈಗ ನಾವು ಇರೋದು ಫ್ರಿಸ್ಕೋ ಅನ್ನೋ ಸಿಟಿಲಿ, ಟೆಕ್ಸಸ್ ಅಲ್ಲಿ. ಸೊ ಫ್ರಿಸ್ಕೋ ಇಂಡಿಪೆಂಡೆಂಟ್ ಸ್ಕೂಲ್ ಡಿಸ್ಟ್ರಿಕ್ಟ್ ಅಂತ, ಅದಕ್ಕೆ ಎಷ್ಟು ರೇಟಿಂಗು ಅಂತ ಅಲ್ಲಿರೋ ಆ ಊರಲ್ಲಿ ಬರೋ ಸಿಟಿಗಳಿಗೆ ಸ್ಕೂಲ್ಗಳಿಗೆಲ್ಲ ರೇಟಿಂಗ್ ಅಂತ ಕೊಟ್ಟಿರ್ತಾರೆ. ಮೇಯ್ನಾಗಿ ಏನಂದರೆ ಇಂಡಿಯನ್ಸು ಮತ್ತು ಚೈನೀಸ್ ಎಲ್ಲಿರ್ತಾರೋ ಅಲ್ಲಿ ರೇಟಿಂಗ್ ಚೆನ್ನಾಗಿರುತ್ತೆ. ಯಾಕಂದರೆ ಅಲ್ಲಿ ಎಷ್ಟು ಜನ ಪಾಸ್ ಆಗ್ತಾರೆ, ಇವಾಗ ಪಾಸ್ ಎಷ್ಟು ಜನ ಆಗ್ತಾರೆ ಮಕ್ಕಳು, ಅದ್ರ ಮೇಲೆ ಆ ರೇಟಿಂಗ್ ಫಿಕ್ಸ್ ಆಗ್ತಾ ಹೋಗುತ್ತೆ. ನಮಗೆ ಅಲ್ಲಿ ಅಮೇರಿಕಾದಲ್ಲಿ ಮೆಕ್ಸಿಕೋ ಅಂತ ಪಕ್ಕದಲ್ಲಿ ಕಂಟ್ರಿ ಇದೆ, ಅಲ್ಲಿಂದ ವಲಸೆ ಬರೋರು ಜಾಸ್ತಿ. ಮೆಕ್ಸಿಕೋ ಸ್ವಲ್ಪ ಬಡ ರಾಷ್ಟ್ರ. ಸೊ ಅಲ್ಲಿ ಅವರೆಲ್ಲ ಸ್ವಲ್ಪ ಲೋವರ್ ಜಾಬ್ಸು, ಲೋವರ್ ಇನ್ಕಮ್ಮು ಆ ಥರದ್ದವರು. ಆಮೇಲೆ ಅಲ್ಲಿ ಆಫ್ರಿಕನ್ ಅಮೇರಿಕನ್ಸ್ ಜಾಸ್ತಿ. ಸೊ ಅಲ್ಲೆಲ್ಲ ಅವರೆಲ್ಲ ಎಜುಕೇಷನ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ವಲ್ಲ. ಸೊ ಸ್ವಲ್ಪ ಜನರಲ್ಲಾಗಿ ಹೇಳೋದು, ಇವಾಗ ಇಂಡಿಯನ್ಸು ಚೈನೀಸ್ ಎಲ್ಲಿರ್ತಾರೆ ಅಲ್ಲಿ ರೇಟಿಂಗ್ ಚೆನ್ನಾಗಿರುತ್ತೆ. ಅಲ್ಲಿ ಸ್ಕೂಲ್ ರೇಟಿಂಗ್ ಚೆನ್ನಾಗಿದ್ದಂಗೆ ಬಾಡಿಗೆಗಳು ಜಾಸ್ತಿ ಆಗುತ್ತೆ. ಸೊ ಹಾಗೆ ಅದೆಲ್ಲ ಒಂಥರ ಇಂಟರ್ ರಿಲೇಟೆಡ್. ಸೊ ಹಾಗೆ. ಆಮೇಲೆ ನಾವೆಲ್ಲ ಸ್ಟಡಿ ಫೋಕಸ್ಡ್ ಅಲ್ವಾ ನಾವು ಇಂಡಿಯಾದಲ್ಲಿ. ಫಸ್ಟ್ ನಮ್ದಲ್ಲಿ ಏನು ಇಂಜಿನಿಯರ್ ಆಗೋ ಓದ್ಬೇಕು ಫಸ್ಟ್ ನಮ್ಮ ಇಂಡಿಯನ್ಸ್ಗೇನು. ಅಲ್ಲಂದ್ರೆ ಬೇರೆ ಬೇರೆ ತರ ಇದೆ ಅವ್ರಿಗೆ. ಬರೀ ಓದೋದೊಂದೇ ಅಲ್ಲ, ಸ್ಪೋರ್ಟ್ಸ್ ಇರ್ಬೋದು, ಏನೋ ಒಂದು ಇಂಟ್ರೆಸ್ಟ್, ಪ್ಯಾಷನ್, ಮ್ಯೂಸಿಕ್, ಡ್ಯಾನ್ಸ್, ಏನೋ ಒಂದು ಅವ್ರಿಗೆ ಏನು ಪ್ಯಾಷನ್ ಇದೆ, ಲಾ ಇರ್ಬೋದು, ಏನು ಬೇಕಾದ್ರೂ ಓದ್ತಾರೆ ಅಲ್ಲಿ. ಅಂದರೆ ಕೆಲವರು ಅಲ್ಲಿ ಫ್ರೀಡಮು, ಅದು ನಮಗೆ 12ನೇ ಕ್ಲಾಸ್ ತನಕ, ನಮ್ಮ PUC ತನಕ ಓದಿಸ್ತೀನಿ, ಅದ್ರ ಮುಂದೆ ನಿಂದು. ಕೆಲವು ಪೇರೆಂಟ್ಸು ಓದಿಸ್ತಾರೆ, ಇಲ್ಲ ಕೆಲವರು ಹುಡುಗರು ಲೋನ್ ತೊಗೊಂಡು ಓದಬೇಕು ಮುಂದೆ. ಆ ಥರ ಅಲ್ಲಿ ಸಿಸ್ಟಮ್ ಹೈಯರ್ ಎಜುಕೇಶನ್. ಅಂದರೆ ಇಲ್ಲಿ ನಾವು ಹೇಳ್ತೀವಲ್ಲ, ವ್ಯಾಪಾರಕ್ಕೆ ಹಾಕ್ಬಿಡ್ಬೇಡಿ, ಬೇಗ ದುಡ್ಡು ಕಂಡುಬಿಟ್ರೆ ಮಕ್ಕಳು ಓದಲ್ಲ ಅಂತ. ಆ ಥರ ಅಲ್ಲಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಏನಾಗುತ್ತೆ ಅಂದರೆ 16 ವರ್ಷ ಆದಮೇಲೆ ಈ ರಜೆಗಳೆಲ್ಲ ಸಿಗುತ್ತಲ್ಲ, ಆವಾಗ ಎಲ್ಲರೂ ಈ ಥರ ಚಿಕ್ಕದಕ್ಕೆ ಕೆಲ್ಸಕ್ಕೆ ಹೋಗು ಅಂತ ಕಳಿಸ್ತಾರೆ. ಇವಾಗ ಎಂಥ ದೊಡ್ಡ ಶ್ರೀಮಂತರುಗಳೇ ಒಂದು ಪಾಕೆಟ್ ಮನಿ ಅರ್ನ್ ಮಾಡ್ಕೋ, ರಜಾ ಇದೆಯಲ್ಲ ಅಂದ್ಬಿಟ್ಟು ಈ ಥರ ಇವಾಗ ಮೆಕ್ಡೊನಾಲ್ಡ್ಸು ಆ ಥರದಕ್ಕೆಲ್ಲ ಹಾಕ್ತಾರೆ ಕೆಲಸಕ್ಕೆ. ಎಷ್ಟು ದೊಡ್ಡ ಶ್ರೀಮಂತರಿದ್ದರೂ ಕಳಿಸ್ತಾರೆ. ಅವಾಗ ಅವ್ರೇನು ಮಿನಿಮಮ್ ಸ್ಯಾಲ್ರಿ ಅಲ್ಲಿ ಎಲ್ಲ ಜಾಬ್ಗೂ ಎಷ್ಟೋ ಮಿನಿಮಮ್ ಸ್ಯಾಲ್ರಿ ಅಂತ ಫಿಕ್ಸ್ ಮಾಡಿರ್ತಾರೆ ಗೌರ್ಮೆಂಟ್. ಇವಾಗ ನಾವು ಇಲ್ಲಿ ಓಕೆ ಸಾಕು ನಿಂಗೆ 500 ರೂಪಾಯಿ ಕೊಡ್ತೀನಿ ಅಷ್ಟೇ ಅಂತೆಲ್ಲ ಹೇಳಂಗಿಲ್ಲ. ಅಲ್ಲಿ ಎಷ್ಟು ಫಿಕ್ಸ್ ಮಾಡಿರ್ತಾರೋ ಗಂಟೆಗೆ ಇಷ್ಟು ಅಂತ ಕೊಡಲೇಬೇಕು. ಸೊ ಮಕ್ಕಳು ಒಂದೊಂದು ನೋಡ್ಬಿಡ್ತಾರಲ್ಲ ದುಡ್ಡು, ಆವಾಗ ಅವ್ರಿಗೆ ಬರ್ತಿದೆ ಇದೆ ಸಾಕು ಅಂತ ಓದೋದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗಿಬಿಡುತ್ತೆ. ಆ ಥರ ಎಲ್ಲ ಆಗೋದು ಜಾಸ್ತಿ. ಸ್ವಲ್ಪ ಆ ಕಡೆ ಓದೋರು ತುಂಬ ಚೆನ್ನಾಗಿ ಓದೋರು ಇದ್ದಾರೆ. ಸೊ ಒಂಥರ ಅದೇ ಇವಾಗ ದುಡ್ಡು ಕಂಡುಬಿಟ್ರೆ ಓದೋಕ್ಕೆ ಇಂಟ್ರೆಸ್ಟ್ ಹೊಟ್ಟೋಗುತ್ತೆ ಅಂತಾರಲ್ಲ, ಆ ಥರನೂ ಆಗೋದು ಜಾಸ್ತಿ. ಎಸ್ಪೆಷಲಿ ನಮ್ಮ ಇಂಡಿಯನ್ ಪೇರೆಂಟ್ಸು ಪುಷ್ ಮಾಡ್ತಾರೆ. ಇವಾಗ ನಮಗೆ ಅಂದರೆ ಇಂಡಿಯನ್ಸ್ಗೆ ಓದೋದೇ ಮೇಯ್ನು, ನೀನು ಓದು ಅನ್ನೋ ಥರ ಅಷ್ಟು ಪುಷ್ ಮಾಡ್ತೀವಿ. ಅಲ್ಲಿ ಎಲ್ಲ ಥರ ಸ್ಪೋರ್ಟ್ಸಲ್ಲಿ ಇರ್ತಾರೆ, ಇದರಲ್ಲಿ ಇರ್ತಾರಲ್ಲ. ಸೊ ಅವರು ಅಷ್ಟು ಪುಷ್ ಮಾಡದೇ ಇದ್ದ, ಕೆಲವರು ಅಷ್ಟೊಂದು ಪುಷ್ ಮಾಡಲ್ಲ. ಸೊ ಅವರು ಇದಾಗಲ್ಲ. ಹಾಗೆ ಎಲ್ಲ ಥರದವ್ರು ಇದ್ದಾರೆ, 2 ಥರ ಇದ್ದಾರೆ. ಮೆಕ್ಯಾನಿಕ್ ಆಗಿ ಹೋಗ್ತಾರೆ, ಒಂದು ಹೋಟ್ಲಲ್ಲಿ ಕೆಲಸ ಮಾಡ್ತಾರೆ. ಅಲ್ಲೇನು ಚೈನ್ಸ್ ತುಂಬಾ ಇದೆ, ಮೆಕ್ಡೊನಾಲ್ಡ್ಸ್, KFC ಅಂತೆ ಸುಮಾರಿದೆ, ಚಿಕ್ ಫಿಲೆ.
ಆಮೇಲೆ ಅಲ್ಲಿ ಅವರು ಅಮೇರಿಕನ್ಸು ಜೀವನ ಮಾಡೋದು ನಾವು ಆಸ್ತಿ ಮಾಡಬೇಕು, ದುಡ್ಡು ಸಂಪಾದನೆ ಮಾಡಬೇಕು, ತುಂಬ ಆ ಥರದ್ದು ಜಾಸ್ತಿ ನಮಗೆ. ಆದರೆ ಅವ್ರಿಗೆ ತಿಂಗಳಿಗೆ ಜೀವನ ಅವ್ರಿಗೆ. ಇವಾಗ ನೀವು ಯಾವ್ದಾದ್ರು ಒಂದು ದೊಡ್ಡ ಫರ್ನಿಚರ್ ಅಂಗಡಿಗೋ ಇಲ್ಲಾದ್ರೂ ಹೋದರೆ ನೀವು ಒಂದು ದೊಡ್ಡದೇನಾದರೂ ತೊಗೋತಾ ಇದ್ದೀರಾ, ಅವ್ರು ನಿಮಗೆ ಮಾರ್ಕೆಟಿಂಗ್ ಹೆಂಗೆ ಮಾಡೋದು ಅಂದರೆ ನಿಮಗೆ ತಿಂಗಳಿಗೆ ಇಷ್ಟು EMI ಬರುತ್ತೆ, ನಿಮ್ಗೆ ಓಕೆ ಅಲ್ವಾ ಅಂತ. ಅಂದರೆ ನಿಂಗೆ ತಿಂಗಳಿಗೆ ನೀನು ಇಷ್ಟು ಕಟ್ಟ ಕೆಪಾಸಿಟಿ ಇದ್ದರೆ ಸಾಕು. ಅದು ನಾವು ಕೋಟಿ ಒಂದು ಅಷ್ಟು ಮನೆಗಳು ಮಾಡಬೇಕು ಅಂತೆಲ್ಲ ಇರುತ್ತಲ್ಲ, ಅವ್ರಿಗೆ ನಿಮಗೆ ತಿಂಗಳಿಗೆ ಸಂಬಳ ಇಷ್ಟು ಬರ್ತಿದ್ದೆ, ಇದನ್ನು ತಿಂಗಳಿಗೆ ನಿಮ್ಗೆ ಕಟ್ಟಕ್ಕಾದರೆ ಸಾಕು, ಅಷ್ಟೇ ತೊಗೊಂಡು ಹೋಗ್ತಾ ಇರೋ. ಅಂದರೆ ಮಾರ್ಕೆಟ್ ಮಾಡೋದು ಅಷ್ಟೇ. ಅವ್ರು ಹೇಳ್ಬೇಕಾರೆ ಇದಕ್ಕೆ $50,000 ಅಂತ ಹೇಳಲ್ಲ, ತಿಂಗಳಿಗೆ ನಿಂಗೆ ಇಷ್ಟು ಕಟ್ಟಬೇಕಾಗತ್ತೆ, $1,000 ನಿಂಗೆ ಆ ಕೆಪಾಸಿಟಿ ಇದೆಯಾ ತೊಗೊಂಡು ಹೋಗು. ಅಂದರೆ ಆ ಥರ ತಿಂಗಳಿಗೆ ಅವರು ತಿಂಗಳ ಜೀವನ ಆ ಥರ ಮೆಂಟ್ಯಾಲಿಟಿ ಅವ್ರಿಗೆ. ತಿಂಗಳಿಗೆ ಆ ಥರ ಆಸ್ತಿ ಮಾಡಬೇಕು ಅನ್ನೋದಕ್ಕಿಂತ ನಿಂಗೆ ಈ ಲಕ್ಸುರಿ ಬೇಕಾ, EMI ಕಟ್ಬಿಟ್ಟು ತೊಗೊಂಡು ಹೋಗ್ತಾ ಇರು, EMI ಕಟ್ಟಕ್ಕೆ ಕೆಪಾಸಿಟಿ ಇದೆ ಆದರೆ ತೊಗೊಂಡು ಹೋಗ್ತಾ ಇರು ಅಷ್ಟೇ, ತುಂಬ ಮುಂದೆ ಯೋಚನೆ ಮಾಡಬೇಡ ಅನ್ನೋ ಥರದ್ದು ಮೋಸ್ಟ್ ಆಫ್ ದೆಮ್ದು ಮೆಂಟ್ಯಾಲಿಟಿಯಲ್ಲಿ. ಸೊ ತುಂಬಾ ದೂರದೃಷ್ಟಿ, ಫ್ಯೂಚರಿಸ್ಟಿಕ್, ನನ್ನ ಕನಸುಗಳು, ನನ್ನ ಕುಟುಂಬದ ಸೌಭಾಗ್ಯಕ್ಕಾಗಿ ಇದೆಲ್ಲ ಮಕ್ಕಳು ಅಷ್ಟೆಲ್ಲ ಯೋಚನೆ ಇಲ್ಲ, ಸ್ವಲ್ಪ ಕಡಿಮೆ. ಇವಾಗ ಸ್ವಲ್ಪ ಚೇಂಜ್ ಆಗ್ತಿದೆ. ಮೊದಲು ಆ 2008 ರಿಸೆಷನ್ ಇದಕ್ಕೆ ಆಗಿದ್ದು, ಎಲ್ಲ ಬಂದವ್ರಿಗೆಲ್ಲ ಲೋನ್ಗಳು ಕೊಟ್ಬಿಟ್ಟಿದ್ರು. ಅವ್ರ ಕ್ರೆಡಿಟ್ ಇದೆಯಾ ಇಲ್ವೋ ಅಂತ ಎಲ್ರಿಗೂ ಹೋಮ್ ಲೋನ್ ಕೊಟ್ಟು ಅವ್ರು ಕಟ್ಟಕ್ಕೆ ಆಗಿರಲಿಲ್ಲ. ಕೆಲಸಗಳು ಹೋದ್ಮೇಲೆ ಎಷ್ಟೊಂದು ಮನೆಗಳು ಓಪನ್ ಆಗಿ ಬಿದ್ದಿದ್ದು ಆಗ 2008. ಸೊ ಕ್ರಮೇಣ ಬರ್ತಾ ಅಲ್ಲೂ ಸ್ವಲ್ಪ ಚೇಂಜಸ್ ಆಗಿದೆ. ಮೊದಲಷ್ಟು ಲ್ಯಾವಿಶ್ ಆಗಿ ಏನು ಸ್ಪೆಂಡ್ ಮಾಡಲ್ಲ ಹೀಗೆಲ್ಲ. ಆದರೆ ಮಕ್ಕಳನ್ನು ಚೆನ್ನಾಗಿ ನೋಡ್ಕೋತಾರೆ ಸರ್. ಅಂದರೆ ಮಕ್ಕಳನ್ನ ನಾವು ಅಂತೀವಿ ಮಕ್ಕಳು ನೋಡ್ಕೊಳ್ಳೋದೇ ಇಲ್ವೇನೋ ಅವರು ಅಂತ. ನಮ್ಮನೆ ಪಕ್ಕದಲ್ಲೇ ಪಾರ್ಕ್ ಇದೆ. ಇವಾಗ ನಾವು ಏನಾದರೂ ಮಗು ಫುಟ್ಬಾಲ್ ಆಡುತ್ತೆ ಅಂದರೆ ಏನು ಮಾಡ್ತೀವಿ, ಹೋಗ್ತೀವಿ, ಬಿಡ್ತೀವಿ, ಬರ್ತೀವಿ, ನಮ್ಮ ಮನೆಗೆ ಓಕೆ ರೆಸ್ಟ್ ತೊಗೊಳ್ಳೋಣ, ಮತ್ತೆ ಹೋಗಿ ಟೈಮ್ ಆದಾಗ ಕರ್ಕೊಂಬರೋಣ ಅಂತ. ಅವ್ರು ಹಂಗೆ ಮಾಡಲ್ಲ. ಒಂದು ಮಗುಗೆ ಫುಟ್ಬಾಲಿಗೆ ಬಿಡಬೇಕು ಅಂದರೆ ಚೇರು ಬ್ಯಾಗು ಎಲ್ಲ ತೊಗೊಂಡು ಹೋಗ್ತಾರೆ, ಕುತ್ಕೊತಾರೆ, ನೋಡ್ತಾರೆ. ಬರೀ ಪ್ರಾಕ್ಟೀಸು, ಫುಲ್ ಟೂರ್ನಮೆಂಟ್ ಅಲ್ಲ, ಬರೀ ಪ್ರಾಕ್ಟೀಸ್ಗೆ ಹೋಗ್ತಾರೆ, ಕುತ್ಕೊತಾರೆ, ಚೇರಲ್ಲಿ ಕುತ್ಕೊತಾರೆ, ನೋಡ್ತಾರೆ ಮಗು ಹೆಂಗೆ ಆಡ್ತಾ ಇದೆ ಅಂತ. ಅದೆಲ್ಲ ಮುಗಿಸ್ಕೊಂಡು ಬ್ಯಾಗು ಎಲ್ಲ ತೊಗೊಂಡು ಒಟ್ಟಿಗೆ ಎಲ್ಲ ವಾಪಸ್ ಬರ್ತಾರೆ. ಅಂದ್ರೆ ಇದ್ದಾರೆ ಅಲ್ಲೂ ನೋಡಿದ್ರೆ ಖುಷಿ ಆಗತ್ತಂತಾರ, ಕೇರ್ ಮಾಡ್ತಾರೆ, ಕಲಿಯುವಂಥದ್ದು ಸಾಕಷ್ಟಿದೆ, ಮಾಡ್ತಾರೆ, ಒಂದು ವ್ಯಾಲ್ಯೂಸ್ ಇದೆ. ಆದರೆ ಅಲ್ಲಿ ಹೆಚ್ಚೇನಂದರೆ ಒಂದು ಸ್ವಲ್ಪ ತುಂಬ ಬೇಗ ಮಕ್ಕಳಾಗ್ಬಿಡುತ್ತೆ. ಯಾಕಂದರೆ ಅಷ್ಟು ಎಜುಕೇಷನ್ ಇರಲ್ವಲ್ಲ, ಕಾಲೇಜ್ ಓದ್ತಿರ್ಬೇಕಾದ್ರೆ ಮಗು ಹೋಗುತ್ತೆ, ಆ ಥರ ಎಲ್ಲ ಆದಾಗ ಅವಾಗ ಅವ್ರಿಗೆ ಜವಾಬ್ದಾರಿ ಇರಲ್ಲ, ಆ ಥರದ್ದು ಜಾಸ್ತಿ ಇದೆಯಲ್ಲ. ಸೊ ಅದಕ್ಕೆ ಮಕ್ಕಳಿಗೆ ಸೇಫ್ಟಿಗೆ ಸಖತ್ ಸ್ಟ್ರಿಕ್ಟ್ ಇದೆ ಅಲ್ಲಿ. ಅಂದರೆ ಇವಾಗ ನೀವು ಮಕ್ಕಳನ್ನ ಅಂದರೆ ಇವಾಗ ನಾವು ನಮ್ಮ ಮಗು ಒಂದು 8-10 ವರ್ಷ ಆಗೋವರೆಗೂ ಒಬ್ಬರನ್ನೇ ಬಿಟ್ಟು ನಾವೆಲ್ಲೂ ಹೋಗಂಗಿಲ್ಲ. ಪೊಲೀಸ್ ಬಂದುಬಿಡ್ತಾರೆ ಮನೆಗೆ. ಇವಾಗ ನಾನು ಓಕೆ ಇನ್ನು ತರಕಾರಿ ತರಕ್ಕೆ ಹೋಗ್ತೀನಿ, ಮಗು ಮಲಗಿರು, ಇಲ್ಲೇ ಕೂತಿರು ಅಂತ ಹೇಳ್ಬಿಟ್ಟು ನಾವು ಬಿಟ್ಬಿಟ್ಟು ಹೋಗಂಗಿಲ್ಲ. ಅಲ್ಲಿ ಒಬ್ಬರನ್ನೇ ಬಿಟ್ಟು ಹೋಗಂಗಿಲ್ಲ, ಕಾರಲ್ಲೂ ಬಿಡಂಗಿಲ್ಲ, ಕಾರಲ್ಲಿ ಕೂತಿರು ನಾವು ಹೋಗಿ ಅಂಗಡಿಲಿ ತರ್ತೀನಿ ಅನ್ನೋ ಆ ಥರ ಮಾತಿಲ್ಲ. ಅದೆಲ್ಲ ಇಲ್ಲ. ಅವ್ರು 11 ವರ್ಷ ಆಗೋ ತನಕ ಎಲ್ಲೇ ಹೋದ್ರು ಜೊತೆಲಿ ಕರ್ಕೊಂಡು ಹೋಗ್ಬೇಕು. ಅವ್ರ ಸೇಫ್ಟಿಗೆ ಅವ್ರನ್ನ ಒಬ್ಬರನ್ನೇ ಬಿಡಂಗಿಲ್ಲ ಆ ಥರ. ಅಂದ್ರೆ ಮಕ್ಕಳು ಅವ್ರಿಗೇನಾರು ಮಾಡ್ಕೊಂಡ್ಬಿಟ್ರೆ ಅವ್ರಿಗೆ ಇನ್ನೂ ಬುದ್ಧಿ ಬಂದಿರಲ್ವಲ್ಲ. ಇವಾಗ ನಿಮಗೆ ಪ್ರೈಮರಿ ಪ್ರೀ ಸ್ಕೂಲ್ ಅಂತ ಒಂದು 2-3 ವರ್ಷಕ್ಕೆ ಕಳಿಸ್ತೀವಲ್ಲ, ಅಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತಾರೆ ಟೀಚರ್ಸು, 911 ಅಂತ ನಂಬರ್ ಇದೆ, ನಿಂಗೆ ಏನಾದರೂ ಪ್ರಾಬ್ಲಮ್ ಆದರೆ ಅದಕ್ಕೆ ಫೋನ್ ಮಾಡು ಅಂತ. ಹೊಡೆಯಂಗೆ ಇಲ್ಲ ಅಲ್ಲಿ ಮಕ್ಕಳಿಗೆ ಅಲ್ಲಿ ಸಖತ್ ಅಬ್ಯೂಸು ಮಾಡ್ತಿದ್ರು. ಮೊದಲು ಇತ್ತಂತೆ ಮಕ್ಕಳಿಗೆ ಹೊಡೆಯೋದು, ಅವ್ರಿಗೆ ಇದೆಲ್ಲ ಮಾಡೋ ಟಾರ್ಚರ್ ಕೊಡೋದು. ಸೊ ಅದನ್ನೆಲ್ಲ ನೋಡಿ ಈಗ 911 ಅಂತ ಒಂದು ನಂಬರ್ ಹೇಳ್ಕೊಟ್ಬಿಡ್ತಾರೆ ಸ್ಕೂಲಲ್ಲಿ. ನಿಂಗೇನಾರ ಪ್ರಾಬ್ಲಮ್ ಆಯ್ತಾ ಇಲ್ಲಿಗೆ ಕಾಲ್ ಮಾಡು, ಜಸ್ಟ್ ಒಂದು ಕಾಲ್. ಅವ್ರೇನೋ ಅಲೋಗಿಲ್ಲ ಅಂದಿದ್ರು ಬಂದ್ಬಿಡ್ತಾರೆ ಪೊಲೀಸ್, ಲೊಕೇಟ್ ಆಗ್ಬಿಡುತ್ತೆ ನಿಮ್ಮ ಫೋನಿಂದ. ಅವು ಮಕ್ಕಳಿಗೆ ಅಂತಲ್ಲ, ಯಾರಿಗಾದ್ರೂ ಅಷ್ಟೇ 911 ಅನ್ನೋದೊಂದು ನಂಬರು, ಅದಕ್ಕೆ ಕಾಲ್ ಮಾಡಿದ್ರೆ ನಮಗೆ ಏನಾದರೂ ಪ್ರಾಬ್ಲಮ್ ಇದ್ರೂ ಅದಕ್ಕೆ ಕಾಲ್ ಮಾಡ್ಬೋದು. ಅದೇ ಥರ ಅದಾಗಿತ್ತು. ಈಗ ಎಷ್ಟೊಂದು ಜನ ನಮ್ಮ ಇಂಡಿಯನ್ ಪೇರೆಂಟ್ಸ್ ಏನು ಮಕ್ಕಳಿಗೆ ಕೂತ್ಕೊಳ್ಳೋಂತ 4 ಬಾರಿಸ್ತೀವಿ. ಇವಾಗ ಇಲ್ಲೂ ಚೇಂಜ್ ಆಗಿದೆ ಅಂತ ಅಲ್ಲ, ನಾವೆಲ್ಲ ಬೆಳೆದಾಗ ಹಂಗೆ ತಾನೆ, ಕೂತ್ಕೊಳ್ಳೋದು 4 ಬಾರಿಸ್ತಾ ಇದ್ರು. ಆ ಥರ ಎಲ್ಲ ಇಲ್ಲ ಅಲ್ಲಿ. ಅಂದ್ರೆ ಸೇಫ್ಟಿಗೆ ಅಂದ್ರೆ ಮೊದಲು ಒಂದ್ ಸ್ವಲ್ಪ ಆಗ್ಬಿಟ್ಟಿದೆ ಅಂತ. ಇವಾಗ ಅದೇ ಚಿಕ್ಕ ವಯಸ್ಸಿಗೆ ಮಕ್ಕಳು ಮಾಡ್ಕೊಂಡ್ಬಿಡ್ತಾರಲ್ಲ ಕಾಲೇಜಲ್ಲಿ, ಅವರೆಲ್ಲ ಅವ್ರಿಗೆ ಜವಾಬ್ದಾರಿ ಮಾಡ್ಕೊಳಕ್ ಆಗಲ್ಲ. ಇದು ವಯಸ್ಸ ಮಕ್ಕಳು ಆಗೋ ಟೈಮ್ಗೆ ಆದ್ರೆ ಸರಿ, ಅದಾಗಲ್ವಲ್ಲ, ಅವಾಗೆಲ್ಲ ಮಕ್ಕಳನ್ನೆಲ್ಲ ಇದ್ ಮಾಡ್ಬಿಡ್ತಾರೆ ಅನ್ಬಿಟ್ಟು. ಸೊ ಈ ತರ ಸೇಫ್ಟಿ ರೂಲ್ಸ್ ತುಂಬಾ ಅಲ್ಲ. ಈ ತರ ಏನಾರು ಆದ್ರೆ ಅವ್ರು ಫಾಸ್ಟರ್ ಕೇರ್ ತಗೊಂಡೋಗ್ತಾರೆ ಮಕ್ಕಳನ್ನ, ಅಲ್ಲಿ ನಿಮ್ಗೆ ಕೊಡಲ್ಲ ಆ ಥರ. ಏನಾರ ಮಕ್ಕಳು ಈ ಥರ ಬಿಫೋರ್ 11 ವರ್ಷ ಮಕ್ಕಳು ಈ ಥರ ಕಾಲ್ ಮಾಡಿ ಅವ್ರು ಏನು ಹೇಳ್ತಾರೋ ಅದೇ ಸ್ಟ್ಯಾಂಡ್ ಆಗೋದು ಮಕ್ಕಳು. ನನ್ಗೆ ಇವ್ರು ಹೊಡಿತಿದ್ದಾರೆ, ನಂಗೆ ಇಲ್ಲಿ ಇರೋಕ್ಕೆ ಆಗಲ್ಲ ಅಂತಾರೆ, ಮುಗೀತು, ಅವರು ಫಾಸ್ಟರ್ ಕೇರ್ ಕರ್ಕೊಂಡು ಹೋಗ್ತಾರೆ ಆ ಥರ. ಅದು ರೂಲ್ಸ್ ಎಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಇದೆ. ಅಲ್ಲಿ ಸ್ವಲ್ಪ ಡಿಪ್ರೆಷನ್ ಜಾಸ್ತಿ ಇದೆ ಜನಕ್ಕೆ. ಅದೇ ಶ್ರೀಮಂತ ದೇಶ ಅನ್ನೋದು, ಅದು ಲೈಫ್ ಏನಾಗುತ್ತೆ ಅಂದರೆ ಕೆಲವ್ರಿಗೆ ಇಲ್ಲಿ ಇಷ್ಟೊಂದು ಮಿಂಗಲ್ ಆಗಲ್ಲ, ಇಷ್ಟೊಂದು ಜನ ಜೊತೆ ಸೇರೋದು
ಅಲ್ಲೇನಿದ್ರು ಒಂದು ಸಣ್ಣ ಪುಟ್ಟ ಅವ್ರ ಫ್ಯಾಮಿಲಿಗಳಿರ್ಬೋದು, ಒಂದು 2-3 ಜನ ಫ್ರೆಂಡ್ಸು. ಅಲ್ಲಿ ನೋಡಿದ್ವಿ ವರ್ಕ್ ಕಲ್ಚರ್ಲು ಅಷ್ಟೇ, ಒಂದು ಲಂಚ್ಗೆ ಎಲ್ಲರೂ ಹೋಗೋದು ಕಡಿಮೆ, ಎಲ್ಲ ಅವರು ಕ್ಯೂಬಲ್ಲಿ ಮಾಡ್ಕೋತಾರೆ, ಊಟ ಮಾಡ್ಕೋತಾರೆ, ಅವ್ರ ಪಾಡ್ಗೆ ಅವ್ರು ಹೋಗ್ತಾರೆ. ಒಂಥರ ಪ್ರೈವೇಸಿ ತುಂಬ ಇದೆ ಅಲ್ಲಿ. ಕೆಲವ್ರು ಹೋಗ್ತಾರೆ, ಇಂಡಿಯನ್ಸ್ ನಾವೆಲ್ಲ ಹೋಗ್ತೀವಿ, ಬಟ್ ಅಲ್ಲಿರೋರು ಸ್ವಲ್ಪ ಕಡಿಮೆ ಆ ಥರ ಎಲ್ಲರ ಜೊತೆನೂ ಹೋಗುವಂಥದ್ದು, ಮಿಂಗಲ್ ಆಗುವಂಥದ್ದು, ಬೇರೆಯವ್ರ ಜೊತೆ ಸಖತ್ ಪ್ರೈವೇಸಿ. ಅಲ್ಲೂ ಇದೆ, ಮಾಡ್ತಾರೆ, ಬಟ್ ಇದ್ರಷ್ಟಿಲ್ಲ. ಅವ್ರಿಗೆ ಪ್ರೈವೇಸಿ ಇಂಪಾರ್ಟೆಂಟ್. ಸ್ವಲ್ಪ ಒಂಟಿ ಜೀವನ ಜಾಸ್ತಿ ಅವರು, ಅದಕ್ಕೆ ನಾಯಿಗಳನ್ನ ಜಾಸ್ತಿ ಅವ್ರು ಸಾಕ್ತಾರೆ ಇದಕ್ಕೋಸ್ಕರ. ಅಲ್ಲಿ ಡಿಪ್ರೆಷನ್ ಸಖತ್ತಿದೆ, ಯಾಕಂದ್ರೆ ಒಂಟಿ ಇದ್ದಾಗ ಯಾರಿಗಾರು ಡಿಪ್ರೆಷನ್ ಬಂದೇ ಬರುತ್ತಲ್ವಾ, ಆ ಥರ ಒಂಥರ ಇಂಟರ್ರಿಲೇಟೆಡ್ ಅವರು. ಸೊ ನಾವು ಇಂಡಿಯಾದಲ್ಲಿ ಹೊರಗಡೆ ಯಾರೂ ಇಲ್ಲ, ಹೊರಗಡೆ ಹೋಗ್ತೀವಿ, ಒಂದು ಸರ್ಕಲ್ ಹೋಗಿ ಬರ್ತೀನಿ ಅಂದ್ರೆ ಇಲ್ಲಿ ಅಂಗಡಿಗೆ ಹೋಗ್ತೀವಿ, ಯಾರೋ ಮಾತಾಡಿಸ್ತಾರೆ, ಏನೋ ಯಾರು ಮಾತಾಡಲಿ ಅಂದ್ರೆ ಹೋಗಿ ನೋಡಿದ ತಕ್ಷಣ ಒಂದು ಮನಸ್ಸಿಗೆ ಒಂಥರ ಇದಾಗುತ್ತೆ. ಅಲ್ಲಿ ಅದಕ್ಕೆ ನಾನು ದುರ್ದ್ ಬಿಟ್ಟೆ ನುಣ್ಣಿಗೆ ಅಂತ. ಅಂದರೆ ಹೋಗೋದು ಒಳ್ಳೇದು, ಎಕ್ಸ್ಪ್ಲೋರ್ ಮಾಡಬೇಕು, ಎಲ್ಲ ಥರ ಚೆನ್ನಾಗಿದೆ, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಆಪರ್ಚುನಿಟೀಸು, ಸಂಪಾದನೆ ಮಾಡೋದಕ್ಕೆ. ಬಟ್ ನೀವು ಈ ಲೈಫ್ ಸ್ಟೈಲ್ ಯೂಸ್ ಆದಾಗ ಅಲ್ಲಿ ಹೋದಾಗ ಡಿಫ್ರೆನ್ಸ್ ಅನಿಸುತ್ತೆ. ಎಸ್ಪೆಷಲಿ ನೀವು ಕೆಲಸ ಮಾಡಲಿಲ್ಲ, ಡಿಪೆಂಡೆಂಟ್ ಆಗಿ ಬಂದಾಗ ನೀವು ಇಲ್ಲಿ ಮನೇಲಿ ಕೂತ್ಕೊಂಡು ಏನು ಮಾಡೋದು ಅನ್ಸುತ್ತೆ. ಪೇರೆಂಟ್ಸು ನಾವು ಕರ್ಕೊಂಡು ಹೋಗಿರ್ತೀವಿ, ಅಲ್ಲಿ ಅವ್ರಿಗೆ ಬೋರ್ ಆಗ್ಬಿಡುತ್ತೆ. ಇಲ್ಲಿ ಅಲ್ಲಿ ಫಂಕ್ಷನ್ಗಳಿಗೆ ಹೋಗ್ತಾರೆ, ತಿಂಗಳಿಗೆ 7-8 ಫಂಕ್ಷನ್ಸ್ ಇರುತ್ತೆ. ಅಲ್ಲಿ ನಮ್ಮ ಫ್ರೀ ಟೈಮ್ ಇದ್ದಾಗ ಮಾತ್ರ ಕರ್ಕೊಂಡ್ಬೋದು ಹೊರಗಡೆಗೆ, ಟ್ರಿಪ್ಗಳಿಗೆ. ಇಲ್ದಿರೋ ಟೈಮಲ್ಲಿ ಏನು ಮಾಡ್ತಾರೆ, ಫ್ರೀಯಾಗಿ ಕೂತಿರ್ತಾರೆ, ಇಲ್ಲ ಟಿ ವಿ ನೋಡಬೇಕು, ಮನೆಯೊಳಗೆ ಕೂತಿರ್ಬೇಕು. ಸೊ ಇವಾಗ ಚೇಂಜ್ ಆಗ್ತಾ ಇದೆ. ಈಗ ನಾವಿರೋ ಡ್ಯಾಲಸ್ಸು ಒಂದು ಮಿನಿ ಇಂಡಿಯಾ ಥರನೇ ಆಗ್ಬಿಟ್ಟಿದೆ. ಅಷ್ಟು ಜನ ಆಂಧ್ರದವ್ರು ಜಾಸ್ತಿ ಇದ್ದಾರೆ, ಆಂಧ್ರ, ತೆಲಂಗಾಣ, ತೆಲುಗು ಜಾಸ್ತಿ, ಕರ್ನಾಟಕದವರು ಸಾಕಷ್ಟು ಇದ್ದಾರೆ. ಇವಾಗ ಹೆಂಗಾಗಿದೆ ಅಂದರೆ ಟೆಂಪಲ್ಸ್ ಇದೆ, ನಮಗೆ 5-6 ದೇವಸ್ಥಾನಗಳಿದೆ. ಆಮೇಲೆ ನಮ್ಮ ಇಂಡಿಯನ್ ಸ್ಟೋರ್ಸೇ 10-15 ಸ್ಟೋರ್ಸ್ ಪಕ್ಕದಲ್ಲೇ ಆಗ್ಬಿಟ್ಟಿದೆ. ಇದು ಗ್ರಾಸರಿ ಸ್ಟೋರ್ಸು ಥರದ್ದು. ಈ ಹೋಟ್ಲುಗಳು ಒಂದು 20 ಆಗ್ಬಿಟ್ಟಿದೆ. ಎಲ್ಲ ತರ ಇದೆ. ನಮ್ಮ ಕರ್ನಾಟಕದ ಒಂದು ಇಲ್ಲ, ಒಂದು ಬಾಡೂಟ ಅಂತ ನಮ್ಮ ಮಂಡ್ಯದವರೊಬ್ರು ಮಾಡಿದ್ರು, ಮೈಸೂರು ಕಿಚನ್ ಅಂತ ಆಗಿದೆ. ಇನ್ನು ದೊಡ್ಡ ಇದ್ರಲ್ಲಿ ನಮ್ಗೆ ಮಿಸ್ ಮಾಡೋದೇನು ಅಂದ್ರೆ ನಮ್ಮ ಮಸಾಲೆ ದೋಸೆ, ಇಡ್ಲಿ ಅದು ಇನ್ನೂ ಸಿಗ್ತಾ ಇಲ್ಲ. ಅಮೆರಿಕ ಸಿಗುತ್ತೆ, ಬಟ್ ಅಲ್ಲಿ ಕಸ್ಟಮೈಸ್ ಆಗೋಗಿರುತ್ತೆ. ಅಂದ್ರೆ ಇಲ್ಲಿ ಅಥೆಂಟಿಕ್ ಸಿಗಲ್ಲ. ಅದೊಂದು ಮಸಾಲೆ ದೋಸೆ, ಇಡ್ಲಿ, ಕಾಫಿ ಹೋಟ್ಲ್ ಹಾಕ್ತೀನಿ, ಬೈಟು ಕಾಫಿ, ಬೈಟು ಇಡ್ಲಿ ಮಾಡ್ತೀನಿ, ಒಂದು 4 ಜನ ಕೆಲಸ ಕೊಟ್ಟರೆ ಹೋಗ್ಬೋದು. 8 ಕೋಟಿ ಸರ್. ಈ ಮಾಮೂಲಿ ಬಡ್ಡಿ ಏನ್ ಇರ್ತಲ್ಲ ಹಂಗೆಲ್ಲ ಮಾಡಕೊಡಲ್ಲ, ಅದು ಇಡ್ತಾರೆ ಕೆಲವು ಕಡೆ. ಅಲ್ಲ ಇದ್ದಾರೆ, ಅದೇ ಟ್ರಕ್ಸ್ ಅಂತ ಇದೆ, ದೊಡ್ಡ ಅದು ಸ್ಟ್ಯಾಂಡರ್ಡ್ ಆಗಿ ಟ್ರಕ್ಸ್ ಅಂತ ಇದು ಮಾಡ್ತಾರೆ. ಟ್ರಕ್ಸ್ ಅಲ್ಲಿ ಮಾಡಿದ್ದಾರೆ. ಅವಾಗೆಲ್ಲ ಓದೋರು ಪಂಜಾಬ್ ಅವರು, ಗುಜರಾತ್ ಅವರು ಜಾಸ್ತಿ. ಇವಾಗ ಓದಕ್ಕೆ ಜಾಸ್ತಿ ಆಂಧ್ರದವ್ರು ಜಾಸ್ತಿ ಆಗಿದ್ದಾರೆ, ಯಾಕಂದ್ರೆ ಅವರು MS ಮಾಡ್ತಾರೆ. ಅಲ್ಲಿ ಪ್ರತಿಯೊಬ್ಬ ಗಲ್ಲಿಲೂ ಒಂದೊಂದು ಮನೇಲಿ ಒಬ್ರು US ಇರ್ತಾರೆ. ಅವರು ಅದು ಸ್ವಲ್ಪ ಹೆಗ್ಗಳಿಕೆ ಜಾಸ್ತಿ ತೆಲುಗು ಅವ್ರಿಗೆ. ಅಮೇರಿಕಾ ಅಂದರೆ ಸ್ವಲ್ಪ ಹೆಗ್ಗಳಿಕೆ ಜಾಸ್ತಿ. ಸೊ ಅದೇ ಇವಾಗಲೊಂದು ಸ್ವಲ್ಪ ಎಲ್ಲ ಹೋಗ್ತಾ ಇದೆ. ಅಂದರೆ ಇವಾಗ ಒಂದು ಮಾಸ್ಟರ್ಸ್ ಡಿಗ್ರಿ ಮಾಡೋದಕ್ಕೆ ನಿಮಗೆ ಒಂದು 25-30 ಲಕ್ಷ ಬೇಕು ಅಲ್ಲಿ ಹೋಗಿ ಮಾಡೋದಕ್ಕೆ. US ಅಲ್ಲಿ ಲೋನ್ಸ್ ಕೊಡ್ತಾರೆ, ಮಾಡ್ಕೋಬೋದು. ಚೆನ್ನಾಗಿದೆ ಇದೆಲ್ಲ, ಚೆನ್ನಾಗಿ ಕೆಲಸನೂ ಸಿಗುತ್ತೆ. ಅಂದರೆ ನಿಮಗೆ ಚೆನ್ನಾಗಿ ಓದ್ಬಿಟ್ಟು ಬೇಗ ಮುಗಿಸಿ ಒಳ್ಳೆ ಕೆಲಸ ಸಿಕ್ಕಿದ್ರೆ ನೀವೊಂದು 2 ವರ್ಷದಲ್ಲೆಲ್ಲ ನೀವು ಲೋನ್ ತೀರಿಸ್ಕೊಡ್ಬೋದು. ಅಲ್ಲಿ ಯಾವ ಮಟ್ಟಕ್ಕೆ ಇಂಡಿಯನೈಸ್ ಆಗ್ತಿದೆ ಅಂದ್ರೆ ನೈಟಿ ಹಾಕೊಂಡು ಪಂಚೆ ಹಾಕೊಂಡು ಓಡಾಡ್ತಿದೆ ಇವಾಗೆಲ್ಲ. ಇಂಡಿಯನ್ಸ್ ಕೆಲವರು ಏನಂತಾರೆ ಅಂದ್ರೆ ನಾವು ಬಂದಿದ್ದು ಅಮೆರಿಕ ನೋಡಕ್ಕೆ, ತಿರ್ಗಾ ಇಂಡಿಯನ್ ನೋಡಕ್ಕೆ ಬಂದಂಗಾಯ್ತಲ್ಲ ಅಂತ. ಸೊ ಆ ತರ ಚೇಂಜ್ ಆಗ್ತಾ ಇದೆ ಅಲ್ಲಿ. ಹೋದ್ರಿ, ಆಮೇಲೆ ಈಗ ಶಿಫ್ಟ್ ಆದ್ರಿ ಬೇರೆ ಕಡೆಗೆ, ಟೆಕ್ಸಸ್ಗೆ. ಸೊ ಆಮೇಲೆ ಬಾಡಿಗೆ ಮನೇಲಿದ್ವಿ. ಹೋದ ತಕ್ಷಣ ಅಲ್ಲಿ ಶಿಫ್ಟ್ ಆಗಿದ್ದ ರೀಸನ್ ಒಂದು ಮನೆ ತಗೋಬೇಕು ಅಂತ. ಯಾಕಂದ್ರೆ ಬಾಡಿಗೆ ಕಟ್ಟೋಷ್ಟೇ ಆಗುತ್ತೆ EMI. ಸೊ ಅದ್ರ ಬದಲು ಅಲ್ಲಿ ನೋಡಿ, ಅಲ್ಲಿ ಸ್ವಲ್ಪ ದೊಡ್ಡದು, ಟೆಕ್ಸಸ್ ಅನ್ನೋದು ದೊಡ್ಡದು, ಬೇರೆ ಸ್ಟೇಟಲ್ಲಿ ಕಂಪೇರ್ ಮಾಡಿದ್ರೆ ಮನೆಗಳು ದೊಡ್ಡದಾಗಿರುತ್ತೆ ಅಲ್ಲಿ. ಸೊ ಅಲ್ಲಿ ರಿಲೇಟಿವ್ಲಿ ಪ್ರೈಸಸ್ ಕಡಿಮೆ ಇರುತ್ತೆ, ಮನೆ ಪ್ರೈಸು. ಸೊ ಹೋದ್ವಿ, ತೊಗೊಂಡ್ವಿ, ಲೋನ್ ಈಸಿಯಾಗಿ ಸಿಗುತ್ತೆ ಅಲ್ಲಿ. ಲೋನ್ ತೊಗೊಂಡ್ವಿ, ಮನೆ ತೊಗೊಂಡ್ವಿ. ಹೋದ ತಕ್ಷಣ 2017 ಹೋಗಿದ್ದು ನಾವು ಡ್ಯಾಲಸ್ಗೆ. ಅಲ್ಲಿ ಆಲ್ಮೋಸ್ಟ್ 8 years ಆಯ್ತು ನಮ್ದು ಈಗ ಅಲ್ಲಿ. ಇದೆ ಅಲ್ಲಿ ರಿಯಲ್ಟರ್ಸ್ ಅಂತಾರೆ, ಅವ್ರಿಗೆ ಹೋಗ್ಬಿಟ್ಟು ನಾವು ಅಪ್ರೋಚ್ ಮಾಡ್ಬೋದು. ಇಲ್ಲ ಡೈರೆಕ್ಟ್ ಆಗುವೆ. ಇವಾಗ ಈ ಏರಿಯಾ ಅಂದರೆ ಈ ಏರಿಯಾ ಫುಲ್ ಒಂದು ದೊಡ್ಡ ಕಾಂಪೌಂಡ್ ಹಾಕ್ಬಿಟ್ಟು ಒಂದು 300-400 ಮನೆ ಒಂದು ಬಿಲ್ಡರ್ದು ಆ ಥರ ಇಟ್ಬಿಟ್ಟಿರ್ತಾರೆ. ಈ ಮನೆ ನೋಡ್ಕೊಳ್ಳಿ, ಈ ಥರ ಪ್ಲ್ಯಾನ್ಗಳಿದೆ, ಈಗ ನಿಮಗೆ ಮನೆ ಬೇಕಂದ್ರೆ ಇಲ್ಲಿ ತೊಗೊಳ್ಳಿ ಅಂತ. ಒಂದಷ್ಟು ಮನೆ ಕಟ್ಟು ಇರ್ತಾರೆ, ಒಂದಷ್ಟು ಖಾಲಿ ಜಾಗ ಇಟ್ಟಿರ್ತಾರೆ. ಸೊ ಮಾಡೆಲ್ ಹೌಸ್ ಥರ ಕಟ್ಟಿರ್ತಾರೆ. ಸೊ ಅದನ್ನು ನೋಡಿಕೊಂಡು ನಾವು ಕಸ್ಟಮೈಸು ಮಾಡ್ಕೋಬೋದು. ಕಸ್ಟಮೈಸ್ ಅಂದರೆ ನಮ್ಗೆ ಹೆಂಗೆ ಬೇಕಂಗೆ ಕಟ್ಟಲ್ಲ. ಇವಾಗ ನಮ್ಮ ಮನೆ ರೋಡ್ ನೋಡಿದ್ರಲ್ಲ, ಎಲ್ಲ ಒಂದೇ ಥರ ಮನೆ ಇತ್ತು, ಹಾಗೆ ಇರಬೇಕು, ಇದೇ ಥರ ಇರಬೇಕು, ಆಚೆ ಕಲರು ಹಿಂಗೆ ಇರಬೇಕು ಅಂತಲೇ ಅದೆಲ್ಲ ರೂಲ್ಸ್ ಇರುತ್ತೆ.
ಸೊ ಅದು ಒಂದೊಂದು ಚೂರು ಈ ರೂಮ್ನ ಈ ಕಡೆ ಇಡಿ, ಒಂದು ಸ್ವಲ್ಪ ಈ ಬಾಗಿಲು ಈ ಕಡೆ, ಆ ಥರ ಸ್ವಲ್ಪ ಲೈಟಾಗಿ ಕಸ್ಟಮೈಸ್ ಮಾಡ್ತಾರಷ್ಟೇ. ಆ ಥರ ಅದನ್ನ ಮಾಡೆಲ್ ಹೌಸ್ ನೋಡಿಕೊಂಡು ನಾವೇ ಅವ್ರ ಜೊತೆ ಅಲ್ಲಿ ಆಫೀಸಲ್ಲಿ ಇರ್ತಾರೆ ಅವ್ರ ಜೊತೆ ಡೀಲ್ ಮಾಡ್ಕೋಬೋದು. ಇಲ್ಲ ಅಂದರೆ ರಿಯಲ್ಟರ್ ಜೊತೆ ಮಾತಾಡಿಕೊಂಡು ಅವ್ರು ನಮಗೆ ಹೆಲ್ಪ್ ಮಾಡ್ತಾರೆ. ಈ ಥರ ಬ್ರೋಕರ್ ಅಂತ ಹೇಳ್ತೀವಲ್ಲ ಆ ಥರ ಅಲ್ಲಿ ರಿಯಲ್ಟರ್ ಅಂತ. ಬ್ರೋಕರ್ ಬೇಕೇ ಬೇಕು ಮನೆ ತಗೊಳಕ್ಕೆ. ನೀವೇ ಸ್ವಂತವಾಗಿ ನೋಡಿದ್ರು ಬ್ರೋಕರ್ ಬೇಕೇ ಬೇಕು. ಅವ್ರ ಮೂಲಕನೇ ಮನೆ ರಿಜಿಸ್ಟ್ರೇಷನ್ ಎಲ್ಲ ಆಗಬೇಕು ಅಂದ್ರೆ ಬ್ರೋಕರ್ ಬೇಕೇ ಬೇಕು. ಅಲ್ಲಿ ಹೋಗಿ ತಗೊಂಡು ನಮಗೆ ಅಲ್ಲಿ ಫ್ರೆಂಡ್ಸು ಇರಲಿಲ್ಲ, ಅಷ್ಟು ಹೊಸ ಜಾಗ ನಮಗೆ ಅಷ್ಟು ಯಾರು ಗೊತ್ತಿರಲಿಲ್ಲ. ಸೊ ನಮ್ಮ ಕಂಪ್ನಿಯಿಂದನೇ ಒಬ್ಬ ಬ್ರೋಕರ್ನ ಅಸೈನ್ ಮಾಡಿದ್ರು. ನಮ್ಮ ಕಂಪ್ನಿಯವರು ಯಾರೋ ಗೊತ್ತಿರೋರ್ನ ಹೇಳಿದ್ರು. ಸೊ ಅವ್ರು ತೋರಿಸೋದೊಂದು ಆಲ್ಮೋಸ್ಟ್ 25-30 ಮನೆ ನೋಡಿದ್ವಿ. 25-30 ಮನೆ ಎಲ್ಲ ಹಳೆ ಏರಿಯಾ ಇತ್ತು. ಸೊ ಆಮೇಲೆ ಯಾವುದೋ ಹೊಸ ಏರಿಯಾಗೆ ಹೋದ್ವಿ. ಆವಾಗ ಇನ್ನೂ ಅಪ್ಕಮಿಂಗ್ ಫ್ರಿಸ್ಕೋ ಅನ್ನೋದು ಇವತ್ತು ವೆಬ್ಸೈಟಲ್ಲಿ ಸರ್ಚ್ ಮಾಡಿದ್ರೆ ಇಟ್ಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಸಿಟಿ, ಅಂದರೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ. ಯಾಕಂದ್ರೆ ಇಂಡಿಯನ್ಸ್ ಇದ್ದಾರೆ ಅವಾಗ ಔಟ್ಸ್ಕರ್ಟ್ಸ್ ಥರ ಇತ್ತು. ಸೊ ಅಲ್ಲಿ ಹೋಗಿ ತಗೊಂಡ್ವಿ ಅಲ್ಲಿ. ಆಮೇಲೆ ಅದು ಫಾಸ್ಟಾಗಿ ಗ್ರೋ ಆಯ್ತು. ಇವತ್ತು ಫ್ರಿಸ್ಕೋಲಿ ನಮ್ಮ ಕನ್ನಡದವರು ನಿಂತಿದ್ರು ಎಲೆಕ್ಷನ್ಗೆ. ನಮ್ಮ ಅಲ್ಲಿ ಮೇಯರ್ ಎಲೆಕ್ಷನ್ನು, ಕಾರ್ಪೊರೇಟರ್ ಎಲೆಕ್ಷನ್ಗೆ ನಿಂತಿದ್ರು. ಸೊ ಭಾಳ ಇಂಡಿಯನ್ಸ್ ತುಂಬ ಜನ ಬರ್ತಾ ಇದ್ದಾರೆ, ತುಂಬ ಗ್ರೋ ಆಗ್ತಿದೆ. ಮತ್ತೆ ಬ್ರೋಕರ್ ಫೀಸು 5%. 5%. 100 ರೂಪಾಯಿ ಆದ್ರೆ 5 ರೂಪಾಯಿ ಅವ್ರಿಗೆ ಸಿಗುತ್ತೆ. ಅರೌಂಡ್ ಅವಾಗ $400K, $4,000, $4 ಲಕ್ಷ. ಅವಾಗ ಅಂದ್ರೆ 3.25 ಕೋಟಿ. 4 ಕೋಟಿ ಇತ್ತು. ಇವಾಗ ಅದು ಜಾಸ್ತಿ ಆಗಿದೆ. ಈಗ ಕೊರೋನಾ ಆದ್ಮೇಲೆ ಅಲ್ಲೂ ರಿಯಲ್ ಎಸ್ಟೇಟ್ ಜಾಸ್ತಿ ಆಗೋದು, ರಿಯಲ್ ಎಸ್ಟೇಟ್ ಫುಲ್ ಜಾಸ್ತಿ ಆಗ್ಬಿಟ್ಟಿದೆ. ಸೊ 4 ಕೋಟಿ ರೂಪಾಯಿ ಸಾಲ ಲೋನ್ 5% ನೀವು ಹಾಕ್ತೀರಾ, ಡೌನ್ ಮಾಡಿದ್ರೆ ಸಾಕು. 5% ನೀವು ಡೌನ್ ಪೇಮೆಂಟ್ ಮಾಡ್ತೀರಾ. ಎಷ್ಟು? 20 ಲಕ್ಷ. 20 ಲಕ್ಷ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ $20,000 ಕೊಡ್ತೀರಾ. ಅದು ಕೊಟ್ಟ ತಕ್ಷಣ ನಿಮಗೆ ಕೊಡ್ತಾನೆ ಮನೆ. ನೀವು ಮತ್ತೆ ತಿಂಗಳು ಕಟ್ಕೊಂಡು ಹೋಗ್ತೀರಾ. 30 ವರ್ಷ. ಯೂಶಲಿ 30 ವರ್ಷ, 30 ಇಯರ್ಸ್ 30 ಇಯರ್ಸ್ ಅಥವಾ 15 ಇಯರ್ಸ್ ಇರುತ್ತೆ. ಯೂಶಲಿ 30 ಇಯರ್ಸ್ ಆ ಥರ 15 ಇಯರ್ಸ್ ತಗೊಳ್ತಾರೆ. ಈಗ ಉದಾಹರಣೆ ಕಟ್ಟಕ್ಕಾಗಿಲ್ಲ, ಜಾಬ್ ಹೋಗ್ಬಿಡ್ತಪ್ಪ, ಹೋಗುತ್ತೆ ಅಂದಾಗ ಅವರು ಎತ್ಕೊಂಡ್ಬಿಡ್ತಾರೆ, ಫೋರ್ಕ್ಲೋಸರ್ ಮಾಡ್ತಾರೆ. ಬ್ಯಾಂಕ್ರಪ್ಸಿ ಫೋರ್ಕ್ಲೋಸರ್ ಅಂತಾರೆ. ಏನಂದ್ರೆ ನೀವು ಮನೆ ಬಿಟ್ಟು ಕೊಡ್ಬೇಕಾಗುತ್ತೆ, ಅದ್ರ ವ್ಯಾಲ್ಯೂ ಮಾರ್ಬಿಟ್ಟು ಎಷ್ಟು ಉಳಿಯುತ್ತೆ, ನೀವು ಎಷ್ಟು ಕೊಟ್ಟಿದ್ರೆ ಅಷ್ಟು ದುಡ್ಡು ನಿಮಗೆ ಕೊಡ್ತಾರೆ. ಇನ್ನು ಬಾಕಿನ ಬೇರೆ ಅವ್ರ ಬ್ಯಾಂಕ್ ಅವ್ರು ತಗೋತಾರೆ. ಆ ಥರ ವಾಪಸ್ ಕೊಡ್ತಾನೆ. ಸೊ ಆ ಥರ 2008 ತುಂಬ ಜನ ಆ ಥರ ರಿಸೆಷನ್ ಇದಕ್ಕೆ ಆಗಿದ್ದು, ಹೌಸಿಂಗ್ ಮಾರ್ಕೆಟ್ ಕ್ರಾಶ್. ಅವ್ರಿಗೆಲ್ಲ ಕೊಟ್ಬಿಟ್ಟಿದ್ರು. ಅವ್ರ ಕ್ರೆಡಿಟ್ ಚೆಕ್ ಮಾಡಿದೆ, ಅವ್ರು ಕಟ್ಟಕ್ಕಾಗದೆ, ಕೆಲಸಗಳೇ ಹೊಟ್ಟೋಯ್ತಲ್ಲ, ಇನ್ನೆಲ್ಲಿ ಕಟ್ತಾರೆ, ಎಲ್ಲ ಮನೆಗಳು ಖಾಲಿ ಬಿದ್ದಿತ್ತು. ಆವಾಗ ಎಲ್ಲ ಕಟ್ಟಿಗೆ ಮನೆ, ಅದೇ ಮರದಲ್ಲಿ ಕಟ್ಟಿರೋ ಮನೆ. ಆ ಒಳಗಡೆ ಇದಿರುತ್ತೆ, ಇಟ್ಟಿಗೆ ಇಟ್ಟಿರ್ತಾರೆ, ಅದು ಇದಕ್ಕೆ ಇನ್ಸುಲೇಷನ್ಗೆ. ಸೊ ಒಳಗಡೆ ಒಂದು ದೊಡ್ಡ ಹಾಲ್ ಇದೆ, ಲಿವಿಂಗ್ ರೂಮ್ ಇದೆ, ಫ್ಯಾಮಿಲಿ ರೂಮ್ ಇದೆ, ಕಿಚನ್ ಇದೆ, ಓಪನ್ ಕಿಚನ್, 5 ಬೆಡ್ರೂಮ್, 4 ಬಾತ್, AC ಮೇಲ್ಗಡೆ ಕೆಳಗಡೆ AC ಇರುತ್ತೆ, ಹೀಟ್ರು AC ಇರುತ್ತೆ ಇಡೀ ಮನೆಗೆ. ರೂಮ್ಗಲ್ಲ, ಅಲ್ಲಿ AC ಇಲ್ಲಾಂದ್ರೆ ಬದುಕಕ್ಕಾಗಲ್ಲ. ಅದೊಂದು ತುಂಬಾ ಚಳಿ, ನೆಸೆಸಿಟಿ ಅದು. ಇವಾಗ ನಮ್ಗೆ ಮೈನಸ್ಗೆಲ್ಲ ಹೋಗುತ್ತೆ. ಹೀಟರ್ ಇಲ್ಲ ಅಂದ್ರೆ ನಾವು ಇರಕ್ಕೆ, ಹೀಟರ್ ಇಲ್ಲ ಅಂದ್ರೆ ಆಗಲ್ಲ, AC ಇಲ್ಲ ಅಂದ್ರೆ ಬದುಕಕ್ಕಾಗಲ್ಲ. ನಮ್ಗೊಂದ್ಸರಿ ಕರೆಂಟ್ ಹೊಟ್ಟೋಗ್ಬಿಟ್ಟಿತ್ತು, ಪವರ್ ಏನೋ ಪ್ರಾಬ್ಲಮ್ ಆಗಿ ಇದಾಗಿ ಅರ್ಧ ಗಂಟೆನೂ ಇರಕ್ಕಾಗಲ್ಲ, ನಡುಕ್ತಾ ಇದೀವಿ. 35 ಇದು ಎಷ್ಟು ಕಡಿಮೆ ಆಗ್ಬಿಟ್ಟಿತ್ತು, ಎಷ್ಟು -5 ಡಿಗ್ರಿ ಆಗ್ಬಿಟ್ಟಿತ್ತು. ಎಷ್ಟು ಲೇಯರ್ಸ್ ಹಾಕೊಂಡ್ರು ನಡುಕ್ತಾ ಕೂತಿದೀವಿ ಒಳಗಡೆ. ಸೊ ಅದು ಇಮಿಡಿಯೇಟ್ ಆಗಿ ಮಾಡಿದ್ರು, ಅದೇ ಹೇಳಿದ್ನಲ್ಲ, ಆ ಥರ ಇಲ್ಲದೆ ಇರೋಕ್ಕಾಗಲ್ಲ. ಅದು ಬೇಸಿಕ್ ನೆಸೆಸಿಟಿ. AC, ಹೀಟರು, ಬಿಸಿ ನೀರು, ತಣ್ಣೀರು ಎಲ್ಲ ಒಂಥರ ಬಿಸಿ ನೀರು ಎಲ್ಲ ನೆಸೆಸಿಟಿಯಲ್ಲಿ. ಎಷ್ಟು ದೂರ ನಿಮ್ಮ ಆಫೀಸ್ ಬಂದು ಮನೆಗೆ? ನನ್ನ ಆಫೀಸು ನಂದು ವರ್ಕ್ ಫ್ರಮ್ ಹೋಮ್ ಇದೆ. ನಾನು ಟ್ರಾವೆಲ್ ಮಾಡ್ತಿರ್ತೀನಿ ಕ್ಲೈಂಟ್ ಲೊಕೇಶನ್ಸ್ಗೆ. US ಅಲ್ಲೇ ಬೇರೆ ಸಿಟೀಸ್ಗೆ ಹೋಗ್ತಾ ಇರ್ತೀನಿ, ಇಲ್ಲ ಮೋಸ್ಟ್ ಆಫ್ ದ ಟೈಮ್ ಮನೆಯಿಂದನೇ ಕೆಲಸ ಮಾಡ್ತೀನಿ ನಾನು. ಸೊ ಇವ್ರಿಗೊಂದು ಒಂದು 15 ಮಿನಿಟ್ಸ್ ಆಗುತ್ತಲ್ಲ, ಹಾಫ್ ಅನ್ ಅವರ್. ಸೊ ನೀವು ಮೊದಲಿಗೆ ನೀವು ಮದುವೆ ಹೋದಾಗ ಡಿಪೆಂಡೆಂಟ್ ಆಗ್ಬೋದು, ಜಾಬ್ ಸೇರ್ಕೊಂಡಿದ್ದು ಎಷ್ಟು ವರ್ಷ ಆದ್ಮೇಲೆ? ಜಾಬ್ಗೆ ಅಂದರೆ ಅವಾಗ ಇರಲೇ ಇರಲಿಲ್ಲ. ಐದರ್ ನೀವು H1B ವೀಸಾ ಮಾಡ್ಕೋಬೇಕು, ಇಲ್ಲ ಅಂದರೆ ಆ ಥರ ಅದಿರಲಿಲ್ಲ. ಅದೇ ಹೇಳಿದ್ನಲ್ಲ, 2015 ಒಬಾಮಾ ಒಂದು ಹೊಸ ರೂಲ್ ತಂದರು. ನಿಮ್ಮ ಗ್ರೀನ್ ಕಾರ್ಡ್ಗೆ ಅಪ್ಲೈ ಮಾಡಿ, ನಿಮ್ದೊಂದೆಲ್ಲ ಅಪ್ಲೈ ಮಾಡಿದ್ದೀರಾ ಅಂದರೆ ನಿಮಗೆ ಡಿಪೆಂಡೆಂಟ್ ಆಗಿರೋರಿಗೆ ವರ್ಕ್ ಪರ್ಮಿಟ್ ಕೊಡ್ತೀವಿ ಅಂತ. ಸೊ ಆವಾಗ ನಮಗೆ ವರ್ಕ್ ಪರ್ಮಿಟ್ ಸಿಕ್ತು. ಇವಾಗ್ಲೂ ಇವಾಗ ಯಾರಾದರೂ ಹೊಸದಾಗಿ ಹೋದರೆ, H1B ವೀಸಾದಲ್ಲಿ ಡಿಪೆಂಡೆಂಟ್ ಆಗಿ ಹೋದರೆ ಅವ್ರಿಗೊಂದು 2 ವರ್ಷ ಟೈಮ್ ಆದಮೇಲೆ ಅವ್ರಿಗೆ ವರ್ಕ್ ಪರ್ಮಿಟ್ ಸಿಗುತ್ತೆ. ಸಿಗುತ್ತೆ. ಅವಾಗೆಲ್ಲ ಇರಲಿ. 2010 ಹೋಗಿದ್ದು. ಅದೇ ಅದನ್ನೇ ಅವಾಗಲೇ ಹೇಳಿದ್ದು, ಅವಾಗ ದೂರದ ಬೆಟ್ಟ ನುಣ್ಣಿಗೆ ಅನ್ಸೋದು ಅನ್ನೋದು. ಕುತ್ಕೊಂಡು ಹಿಂಗೆ ನೋಡ್ತಾ ಇರಬೇಕು. ಅಂದರೆ ಮಗು ಇತ್ತಲ್ಲ, ಸ್ವಲ್ಪ ಹಾಗೆ ಇದಾಯಿತು. ಬಟ್ ಎಗೈನ್ ಅಂದರೆ ಎಷ್ಟು ಏನು ಮಾಡ್ತೀರಾ ಕುತ್ಕೊಂಡು, ಅಂದರೆ ಏನೂ ಇರಲ್ವಲ್ಲ. ಸೊ ಅವಾಗ ಬೇಜಾರಾಗುತ್ತೆ. ಅವಾಗ ಎಕ್ಸ್ಪ್ಲೋರ್ ಮಾಡಿದ್ರು, ಅಂದರೆ ಅಲ್ಲಿ ಅಂಗಡಿಗಳು ಹೋಗೋದು, ಅಂದರೆ ಹಂಗೆ ಅದು ಇದು ಕಲಿಯೋದು, ಕ್ರಾಫ್ಟ್ ಕಲಿಯೋದಂತೆ, ಅಲ್ಲಿ ಇಲ್ಲಿ ಓಡಾಡೋದು, ಹಾಗೆ. ಅಂದರೆ ಇನ್ನೇನು ಅಂದರೆ ನೀವು ಸಂಪಾದನೆ ಮಾಡೋಂಗೆ ಇಲ್ಲ.
ಏನೇ ಆದ್ರೂ ಡಿಪೆಂಡೆಂಟ್ ಆಗಿರಬೇಕು. ಸೊ ಆ ಥರ ಇದ್ದಾಗ ಹೆಂಗೋ ಹಾಗೆ ಕಾಲ ತಳ್ಳಿದ್ದಾಯ್ತು, ಇನ್ನೇನು ಬೇರೆ ಆಪ್ಷನ್ ಇರಲಿಲ್ವಲ್ಲ. ಬೇಕಾದರೆ MS ಮಾಡೋದಕ್ಕೆ ಓದಕ್ಕೆ ಹೋಗ್ಬೋದಾಗಿತ್ತು. ಸೊ ಅದಕ್ಕೆಲ್ಲ ಮತ್ತೆ ಇನ್ನು ಎಕ್ಸ್ಪೆನ್ಸಸ್ ಅಂತ ಅಷ್ಟೊಂದು ಯೋಚನೆ ಮಾಡಲಿಲ್ಲ. ಅಷ್ಟೊತ್ತಿಗೆ ಇನ್ನು 5 ವರ್ಷ ಆಗೋಷ್ಟೊತ್ತಿಗೆ ವರ್ಕ್ ಪರ್ಮಿಟ್ ಸಿಕ್ತು. ಆದರೆ ಇನ್ನೊಂದು ಕಾನ್ಶಿಯಸ್ ಡಿಸಿಷನ್ ಮಾಡಿದ್ರು, ಒಂದು ಮಗು ಆಗಿದೆ, ಒಂದು 5 ವರ್ಷ ಟೈಮ್ ಕೊಡೋಣ ಮಗು ಜೊತೆ ಅನ್ನೋ ಒಂದು ಪ್ಲಾನ್ ಇತ್ತು. ಬೆಂಗಳೂರಲ್ಲಿ ಫುಲ್ ಬ್ಯುಸಿ ಇದ್ವಲ್ಲ, ಸರಿ ಓಕೆ ಒಂಥರ ಮಗುವಿಗೂ ನೋಡ್ಕೊಂಡಿರೋಣ ಅನ್ನೋ ಥರನೂ ಇತ್ತು. ಸೊ ಹಾಗೆ ಹೆಂಗೋ ಸ್ವಲ್ಪ ಬೇಜಾರಾಗ್ತಿತ್ತು, ಒಂಥರ 2 ಥರನೂ ಹೆಂಗೋ ಆಗಿ ಹಾಗೆ ಇದಾಯಿತು. ಅದಕ್ಕೆ ಈಗ ಹೊಸದಾಗಿ ಎಷ್ಟೊಂದು ಜನಕ್ಕೆ ಬರೋರಿಗೆ ಅವ್ರಿಗೆ ಆ ಥರ ಇಲ್ಲೆಲ್ಲ ಬ್ಯುಸಿ ಇದ್ದವ್ರಿಗೆ ಅಲ್ಲಿ ಸಡನ್ನಾಗಿ ಬಂದ್ಬಿಟ್ಟು ಏನೂ ಮಾಡೋಕ್ಕಿಲ್ಲ ಅಂದಾಗ ಅವ್ರಿಗೆ ಸ್ವಲ್ಪ ತುಂಬ ಬೇಜಾರಾದಂಗೆ ಆಗುತ್ತೆ ಒಂಥರ. ಅದೇ ಇವಾಗ ನಮ್ಮ ಪೇರೆಂಟ್ಸ್ಗೆ ಬಂದರೆ ನಮ್ಮ ಅಪ್ಪ ನಮ್ಮಮ್ಮ ನಮ್ಮ ಅತ್ತೆ ಎಲ್ಲ ಬಂದವ್ರಿಗೆ, ಅಯ್ಯೋ ನಮಗೆ ಇಲ್ಲೇ ಒಂದು ಬೇಜಾರಾಯ್ತಾ, ಒಂದು ತರಕಾರಿ ತರಕ್ಕೆ ಹಿಂಗೆ ಹೋಗ್ಬಿಟ್ಟು ಬರ್ತೀವಿ, ನಿಮ್ಮೂರಲ್ಲಿ ಎಲ್ಲೂ ಹೋಗಂಗಿಲ್ಲ, ಮನೆಯೊಳಗೆ ಕೂತಿರ್ಬೇಕು, ಹೆಂಗಿರ್ತೀರಾ ಇಲ್ಲಿ ಅಂತಾರೆ. ಸೊ ಆ ಥರ ಒಂದು ಸ್ವಲ್ಪ ಇರುತ್ತೆ ಒಂದು. ಆಮೇಲೆ ಸ್ಲೋ ಆಗಿ ಒಂದು ಸ್ವಲ್ಪ ಅಕ್ಕಪಕ್ಕದಲ್ಲಿ ಫ್ರೆಂಡ್ಸ್ ಮಾಡ್ಕೋತೀವಿ. ಒಂದು ಸ್ವಲ್ಪ ಬಾಡಿಗೆ ಜಾಸ್ತಿ ಆದರೂ ಪರವಾಗಿಲ್ಲ, ಇಂಡಿಯನ್ಸ್ ಇರೋ ಕಡೆ ಹೋಗೋಣ ಅಂದ್ಬಿಟ್ಟು ಅಲ್ಲಿ ಶಿಫ್ಟ್ ಆಗ್ತೀವಿ. ಸ್ವಲ್ಪ ಫ್ರೆಂಡ್ಸ್ ಆಗ್ತಾರೆ. ಫ್ರೆಂಡ್ಸ್ ಆದಾಗ ಎಲ್ಲರೂ ಅದೇ ಇದರಲ್ಲಿದ್ದರೆ ಮಾತಾಡ್ಕೊಂಡು ಗೀತಾಡ್ಕೊಂಡು ಹಾಗೆ ಇದಾಗುತ್ತೆ, ಮೀಟ್ ಆಗ್ತಾರೆ. ಕನ್ನಡ ಸಂಘಗಳಿರುತ್ತೆ, ಯಾವುದೇ ಊರಿಗೆ ಹೋದ್ರೂ ಕನ್ನಡ ಸಂಘ ಇದೆ. ಯಾವುದೇ ಊರಲ್ಲಿ ಎಲ್ಲ ಊರಲ್ಲೂ ಕನ್ನಡ ಸಂಘ ಇದೆ. ನಾವು ಇಲ್ಲಿ ಡ್ಯಾಲಸ್ ಅಲ್ಲಿ ಕನ್ನಡ ಸಂಘದಲ್ಲಿ ಇದ್ವಿ. ನಾವು ಸೋಷಿಯಲ್ ಮೀಡಿಯಾ ಚೇರ್ ಆಗಿದ್ವಿ. ಬಹಳ ದೊಡ್ಡದಾಗಿ ಬೆಳೆದಿದೆ. ನಮ್ಗೆ ಆಲ್ಮೋಸ್ಟ್ ಒಂದು 6-7 ಸಾವಿರ ಫ್ಯಾಮಿಲೀಸ್ ಇದ್ದಾರೆ ಅಲ್ಲಿ. ಆಲ್ಮೋಸ್ಟ್ ಒಂದು 10,000 ತನಕ ಇದ್ದಾರೆ ಡ್ಯಾಲಸ್ ಅಲ್ಲಿ. ಎಲ್ಲ ಇವೆಂಟ್ಸ್ ಮಾಡ್ತೀವಿ, ಎಲ್ಲ ಹಬ್ಬಗಳು ಭರ್ಜರಿಯಾಗಿ ಮಾಡ್ತೀವಿ. ಇಲ್ಲಿಗಿಂತ ಜಲ್ಲಿ ಜೋರಾಗಿ ಮಾಡ್ತಾರೆ. ಎಲ್ಲ ಗಣಪತಿ ಹಬ್ಬ ಇರ್ಬೋದು, ದೀಪಾವಳಿ, ವಿಜಯದಶಮಿ, ಏನು ಕೇಳಿ ಕ್ರಿಸ್ಮಸ್, ಅಲ್ಲಿರೋ ಹಬ್ಬಗಳು ಎಲ್ಲನೂ ಭರ್ಜರಿಯಾಗಿ ಮಾಡ್ತಾರೆ. ಒಟ್ಟಿನಲ್ಲಿ ಮಕ್ಕಳು ಅಷ್ಟೇ ತುಂಬ ಇದೆ. ಒಂದು ಹಿಂದೂ ಕಾರ್ಯಕ್ರಮಗಳಿರ್ಬೋದು, ಭಗವದ್ಗೀತೆ ಕಲಿಸೋವಂಥದ್ದಿರ್ಬೋದು, ಭಾಳ ಕೇರಾಗಿ ಮಾಡ್ತಿದ್ದಾರೆ ಅಲ್ಲಿ ಎಲ್ಲ ಥರ. ಅಂದರೆ ಎಲ್ಲಿ ನಾವು ಮಾಡಿಲ್ಲ ಅಂದರೆ ಅವ್ರಿಗೆ ಬಿಟ್ಟು ಹೋಗ್ಬಿಡುತ್ತೆ ಅನ್ನೋ ಭಯ ಒಂದು ನಮ್ಮನೇಲಿ ಇರುತ್ತೆ. ಇವಾಗ ನಾವು ಮನೇಲಿ ಪೂಜೆ ಇವಾಗ ನಾವು ಇಲ್ಲೆಲ್ಲ ಅಂದರೆ ನಡೀತಾ ಇರ್ತೀವಿ. ಇವಾಗ ಹಬ್ಬ ಬಂದರೆ ಅಲ್ಲೆಲ್ಲ ಮಾರ್ತಿರ್ತಾರೆ, ಹೂ ಮಾರ್ತಿರ್ತಾರೆ. ಮಕ್ಕಳಿಗೆ ಗೊತ್ತಿರುತ್ತೆ, ನಾವು ಹೇಳದೇ ಇರಲಿ, ಹಿಂಗೊಂದು ಹಬ್ಬ ಬರ್ತಾ ಇದೆ, ಗಣಪತಿ ಕೂರಿಸ್ತಾರೆ, ಗಣಪತಿ ಹಬ್ಬ ನಡೀತಾ ಇದೆ ಅಂತ. ಅಲ್ಲಿ ಯಾರು ಹೇಳ್ತಾರೆ, ಯಾರು ಕೇಳ್ತಾರೆ? ಇವಾಗ ನಾನು ನಮ್ಮ ಮನೇಲಿ ಪೂಜೆ ಮಾಡಿದ್ರೇ ನಮ್ಮ ಮಕ್ಕಳಿಗೆ ದೇವರು ಅಂತ ಒಂದಿದೆ ಅಂತ ಗೊತ್ತಾಗೋದು. ಸೊ ಅದಕ್ಕೆ ಅಲ್ಲಿರೋರಿಗೆ ಸ್ವಲ್ಪ ಆ ಭಯ ಜಾಸ್ತಿ. ಎಲ್ಲಿ ನಮ್ಮ ಬಿಟ್ಟೋಗುತ್ತೋ ಅನ್ನೋ ಭಯದಲ್ಲಿ ಇವಾಗ ಬ್ಯಾಚುಲರ್ಸ್ ಎಲ್ಲ ಆಗಿದ್ದಾಗ ಅವರು ಮಜಾ ಮಾಡ್ಕೊಂಡಿರ್ತಾರೆ. ಸೊ ಮಕ್ಕಳು ಅಂದಾಗ ಒಂದು ಸ್ವಲ್ಪ ಜವಾಬ್ದಾರಿ ಬರುತ್ತೆ. ನಾನೇನು ಮಾಡಿಲ್ಲ ಅಂದರೆ ಅವ್ರಿಗೂ ಇನ್ನೂ ಗೊತ್ತಾಗಲ್ಲ ಅನ್ನೋ ಒಂದು ಭಯ ಹುಟ್ಕೊಳ್ಳುತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡ್ತೀವಿ ನಾವು. ಒಂದು ಸ್ವಲ್ಪ ಜಾಸ್ತಿ ಓಕೆಪ್ಪ, ನಾನು ಪೂಜೆ ಮಾಡಿಲ್ಲ ಅಂದರೆ ಅವ್ರಿಗೂ ಗೊತ್ತಾಗಲ್ಲ, ನಾ ಹಬ್ಬ ಮಾಡಿಲ್ಲ ಅಂದರೆ ಅವ್ರಿಗೂ ಗೊತ್ತಾಗಲ್ಲ ಅಂತ ಒಂಚೂರು ಎಫರ್ಟ್ಸ್ ಹಾಕಿ ಒಂದು ಸ್ವಲ್ಪ ಹೆಚ್ಚಾಗಿ ಮಾಡ್ತೀವಲ್ಲ. ಸೊ ಅದಕ್ಕೆ ಅಲ್ಲಿ ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಏನು ಅಲ್ಲೇ ಅಷ್ಟೊಂದು ಮಾಡ್ತಿದ್ದೀರಾ ನೀವೆಲ್ಲ ಅಂದರೆ, ನಾವು ಮಾಡಿಲ್ಲ ಅಂದರೆ ಇನ್ನೇನು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಏನೂ ಗೊತ್ತೇ ಆಗಲ್ಲ ಅನ್ನೋ ಒಂದು ಭಯ ಇರುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಎಫರ್ಟ್ಸ್ ಹಾಕಿ ಮಾಡ್ತೀವಿ. ಇಲ್ಲಿ ಅಂದರೆ ಅಲ್ಲಿ ಅಷ್ಟಿರಲ್ವಲ್ಲ. ಆಮೇಲೆ ರಿಲೇಟಿವ್ಲಿ ಮಕ್ಕಳು ನಮ್ಮ ಕಂಟ್ರೋಲ್ ಇರ್ತಾರೆ. ಸೊ ಅಂಟಿಲ್ 12th ತನಕ ಅವ್ರನ್ನ ಕರ್ಕೊಂಡೋಗಿ ಸ್ಕೂಲ್ಗೆ ಬಿಡೋದಾಗ್ಲಿ ಕರ್ಕೊಂಬರೋದಾಗ್ಲಿ ನಾವೇ ಮಾಡಬೇಕು. ನೀವು ಆ ಥರ ಅಂತ ಮಾಡ್ತಾರೆ. ಕೆಲವು ಬಸ್ ಇದೆ, ಸ್ಕೂಲ್ ಬಸ್ಸು, ಬಟ್ ಅವ್ರಾಗೋನೇ ಮಾಡೋದು ಕಡಿಮೆ. ಇವಾಗ ನನ್ನ ಮಕ್ಕಳೇ ಆಗಲಿ, ನಾವು ಬೆಳಗ್ಗೆ ಹೋಗಿ ಬಿಟ್ಟು ಬರ್ತೀವಿ. ಅವ್ರು ಬಿಟ್ಟ ತಕ್ಷಣ ಅವ್ರನ್ನ ಮನೆ ಕರ್ಕೊಂಡ್ಬರ್ತೀವಿ. ಸೊ ಇಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಅವ್ರು ಇಂಡಿಪೆಂಡೆಂಟ್ ಆಗಿರ್ತಾರೆ ಮಕ್ಕಳು. ಬಟ್ ಅಲ್ಲಿ 12th ತನಕ ನಾವೇ ಹೋಗಿ ಅವ್ರು ಕರ್ಕೊಂಬರೋದು ಮನೆ ತನಕ. ಸ್ವಲ್ಪ ಕಂಟ್ರೋಲ್ ಇರುತ್ತೆ ಮಕ್ಕಳ ಮೇಲೆ. ಆಮೇಲೆ ಸ್ಕೂಲಲ್ಲಿ ಅಂತ ಹೇಳಿದ್ನಲ್ಲ, ಸ್ಕೂಲ್ ಫಿಕ್ಸ್ ಆಗಿರುತ್ತೆ ಅಂತ. ಅದು ಸ್ಕೂಲ್ ಫಿಕ್ಸ್ ಆದಾಗ, ಇವಾಗ ಒಂದು ಸ್ಕೂಲ್ ಫಿಕ್ಸ್ ಆಗಿರೋದು ನನಗೆ ಈ ಸ್ಕೂಲ್ ಅಂದರೆ, ಆ ಸ್ಕೂಲು 2 ಮೈಲಿಗಿಂತ ಕಮ್ಮಿ ಇದ್ದರೆ ಅವ್ರು ಬಸ್ ಕೊಡಲ್ಲ. 2 ಮೈಲಿಗಿಂತ ಜಾಸ್ತಿ ಇದ್ದರೆ ಮಾತ್ರ ಬಸ್ ಫೆಸಿಲಿಟಿ ಇರುತ್ತೆ. 2 ಮೈಲಿಗಿಂತ ಕಮ್ಮಿ ಇದ್ದರೆ ನಾವೇ ಹೋಗಿಬಿಟ್ಟು ಬರಬೇಕು ಮಕ್ಕಳನ್ನ. ಸೊ ಆ ಥರದ್ದೆಲ್ಲ ಸ್ವಲ್ಪ ರೂಲ್ಸು ಒಂಥರ ಕರೆಕ್ಟ್ ಎಲ್ಲ ಕಡೆ ಹಾಗೆ ಇದೆ. ಮಕ್ಕಳು ನಮ್ದು ಇದರಲ್ಲಿ ಇರ್ತಾರೆ. ಅಲ್ಲೂ ಇದೆ ತುಂಬ ಎಲ್ಲ. ಹೈಸ್ಕೂಲ್ಗೆ ಹೋದ್ಮೇಲೆ ಇಲ್ಲಿ ಥರ ಇದು ವೇಪಿಂಗ್ ಅಂತೆ, ಡ್ರಗ್ಸ್ ಅಂತೆ, ಅಲ್ಲೂ ಎಲ್ಲ ಇದೆ. ಸ್ವಲ್ಪ ನಾವು ಗೊತ್ತಾಗುತ್ತೆ ನಮಗೆ ಏನು ನಡೀತಾ ಇದೆ ಅಂತ. ಎಜುಕೇಶನ್ ಬೇಕು ಮಕ್ಕಳಿಗೆ, ಗೈಡ್ ಮಾಡ್ತಾ ಇರಬೇಕು. ಸೊ ಅದು ಮಾಡ್ತಾ ಇರ್ತೀವಿ. ನೀವು ಜಾಬ್ ಸೇರ್ಕೊಂಡ್ರೆ ಏನು ಜಾಬು? ನಂದು ಸಾಫ್ಟ್ವೇರ್ ಫೀಲ್ಡ್ ಇತ್ತಲ್ಲ, ಹಳೆ ಎಕ್ಸ್ಪೀರಿಯನ್ಸ್ ಯೂಸ್ ಮಾಡಿಕೊಂಡು ಮತ್ತೆ ಒಂದು ಸ್ವಲ್ಪ ಟ್ರೈನಿಂಗ್ಸ್ ತೊಗೊಂಡು ಸಾಫ್ಟ್ವೇರ್ ಇಂಡಸ್ಟ್ರಿಗೆ ಎಂಟರ್ ಆದೆ ನಾನು. ಸಾಫ್ಟ್ವೇರ್ ಟೆಸ್ಟಿಂಗಲ್ಲಿ, ಆಟೋಮೇಷನ್ ಟೆಸ್ಟಿಂಗ್ ಅಂತ. ಸೊ ಸಾಫ್ಟ್ವೇರ್ ಫೀಲ್ಡ್ಗೆ ಮತ್ತೆ ಹೋದೆ. ಅಲ್ಲಿ ಇದಕ್ಕೆ ಬ್ಯಾಂಕ್ಗಳಲ್ಲಿ ಮಾಡ್ತಾ ಇರ್ತೀನಿ ನಾನು. ಇವರು ಫುಲ್ ಟೈಮ್ ಜಾಬ್ ತೊಗೊಂಡಿದ್ದಾರೆ. ಫುಲ್ ಟೈಮ್ ಜಾಬ್ ಅಂದರೆ ಅದೇ ವರ್ಷಕ್ಕಿಷ್ಟು ಅಂತ ಇರುತ್ತಲ್ಲ ಸ್ಯಾಲ್ರಿ, ಆ ಥರ ಫಿಕ್ಸ್ ಮಾಡಿಕೊಂಡು ಅವ್ರಿಗೆ ಆ್ಯನ್ಯುಯಲ್ಲು, ಅವ್ರಿಗೆ ರಜೆಗಳಿರುತ್ತೆ. ನಾನು ಕಾಂಟ್ರಾಕ್ಟಿಂಗ್ ಜಾಬು ಅನ್ನೋದಕ್ಕೆ ಹೋದೆ. ಕಾಂಟ್ರಾಕ್ಟಿಂಗ್ ಅಂದರೆ ಅದೇ ಹೇಳಿದ್ನಲ್ಲ, ಅವರ್ಲಿ ಇದಕ್ಕೆ ಮೇಲೆ ತೊಗೊಳ್ಳೋದು ಇರುತ್ತೆ. ಅದು ಆ ಥರ ಇವಾಗ HCL, ಇನ್ಫೋಸಿಸ್ಸು ಆ ಥರ ಎಲ್ಲ ಇರುತ್ತಲ್ಲ, ಆ ಥರ ಕಂಪ್ನಿಗಳು ಅವರು ಇನ್ನೊಬ್ರಿಗೆ ನಮ್ಮನ್ನ ಇದನ್ನು ಕಳಿಸ್ತಾರೆ. ಇವಾಗ ಬ್ಯಾಂಕ್ಗಳು ಆ ಥರದಕ್ಕೆಲ್ಲ ಇದು ಮಾಡ್ತಾರೆ, ಕ್ಲೈಂಟ್ ಪ್ಲೇಸ್ಗೆ. ಸೊ ಅಲ್ಲಿಗೆ ಹೋಗೋದು, ಅಲ್ಲಿ ಕೆಲಸ ಮಾಡೋದು.
ಏನು ಫಿಕ್ಸು ಇರುತ್ತೆ, ಏನು ಬೇಕಾದ್ರೂ 2 ಥರನೂ ಬೇಕಾದ್ರೂ ಮಾಡ್ಕೋಬೋದು ನಮ್ಗೆ ಹೆಂಗೆ ಬೇಕು ಹಂಗೆ ಅಂತ. ಅಂದರೆ ಇದಿದ್ರೆ ಸ್ವಲ್ಪ ಎಕ್ಸ್ಟ್ರಾ ನಮ್ಗೇನು ಬೇರೆ ಬರ್ಡನ್ ಇರಲ್ಲ, ನಮಗೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇರಲ್ಲ. ಇವಾಗ ಫುಲ್ ಟೈಮ್ ಅಂದರೆ ಇವ್ರಿಗೇನಾದರೂ ಇದಾದರೆ ಇವರೇ ಫುಲ್ ರೆಸ್ಪಾನ್ಸಿಬಲ್ ಇರ್ತಾರೆ. ನಮಗೆ ಈ ಥರ ಕಾಂಟ್ರಾಕ್ಟಿಂಗ್ ಹೋದರೆ ನಂದು ಎಷ್ಟು ಕೆಲಸ ಕೊಟ್ಟಿರ್ತಾರೆ ಅಷ್ಟು ಮುಗೀತು, ಅದಾದಮೇಲೆ ನನಗೂ ನಿಮಗೂ ಸಂಬಂಧ ಇಲ್ಲ ಅನ್ನೋ ಥರ. ಸೊ ಒಂದು ಸ್ವಲ್ಪ ಜವಾಬ್ದಾರಿ ಕಮ್ಮಿ ಅಲ್ವಾ, ಇವಾಗ ನಮ್ಮದು ತುಂಬ ಜವಾಬ್ದಾರಿಗಳು ತೊಗೊಳೋದು ಬೇಡ ಅಂದ್ಬಿಟ್ಟು ಆ ಥರ, ಅಂದರೆ ಯಾವ್ದು ಬೇಕಾದ್ರೂ ತೊಗೋಬೋದು, ಅಂದರೆ ಆ ಥರ ಇರುತ್ತೆ. ಸೊ ಅದಕ್ಕೆ ಹಾಗೆ ಇವಾಗ ಅಷ್ಟು ವರ್ಷ ಒಂದು 8-9 ವರ್ಷದಿಂದ ಅದೇ ಸಾಫ್ಟ್ವೇರ್ ಫೀಲ್ಡಲ್ಲೇ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವು ನಮಗೂ ಅಷ್ಟೇ ಇರುತ್ತೆ, ಹೆಚ್ಚು ಕಮ್ಮಿ 100K, ಮಿನಿಮಮ್ 80K 85K 100K ಅಷ್ಟಿರುತ್ತೆ. ಅಷ್ಟು ಕೊಡಲೇಬೇಕು ಮಿನಿಮಮ್. ಸೊ ನೀವು ಅನ್ಕೊಂಡು ಹೋದ್ರಲ್ಲ, ಆ್ಯಕ್ಚುಲಿ ಸುನೀಲ್ ನೀವು ಅನ್ಕೊಂಡು ಹೋಗಿದ್ದು, ಸೊ ನಾನು ಅಲ್ಲಿ ಹೋದ್ರೆ ಸೊ ನನ್ನ ಫೈನಾನ್ಷಿಯಲ್ ಟ್ರಬಲ್ಸಿಂದ ಆಚೆ ಬರ್ಬೋದು, ದುಡಿಲೂಬೋದು ಆಗ್ತಿದೆಯಾ ಅದು? ಅಲ್ಲಿ ಹೋದಾಗ ಆಯಿತು, ಸ್ಟಾರ್ಟಿಂಗಲ್ಲಿ ಆಯಿತು. ಲಾಸ್ಟ್ ನಾವು ಹೋಗಿದ್ದಾಗ ಒಂದು 5-6 ಇಯರ್ಸಲ್ಲಿ ತುಂಬ ಕಡಿಮೆ ಇತ್ತು ಅಲ್ಲಿ. ಆವಾಗ ಇನ್ಫ್ಲೇಷನ್, ಕಾಸ್ಟ್ ಆಫ್ ಲಿವಿಂಗ್ ಕಡಿಮೆ ಇತ್ತು. ಹೋದ ಸ್ಟಾರ್ಟಿಂಗಲ್ಲಿ ರೇಟ್ ಕಡಿಮೆ ಇದ್ರು, ಡಾಲರ್ ರೇಟ್ ಕಡಿಮೆ ಇದ್ರು, ಸೇವಿಂಗ್ಸ್ ಜಾಸ್ತಿ ಆಯಿತು. ಬಟ್ ಇವಾಗ ರೇಟ್ ಜಾಸ್ತಿ ಇದ್ದರೂ ಸೇವಿಂಗ್ಸ್ ಕಡಿಮೆ ಆಗ್ತಾ ಇದೆ. ಯಾಕಂದರೆ ಅಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗಿದೆ. ಎಲ್ಲ ಕಾಸ್ಟ್, ಗ್ರಾಸರಿ ಕಾಸ್ಟ್ ಇರ್ಬೋದು, ಮನೆ ಕಾಸ್ಟ್ ಇರ್ಬೋದು, ಎಲ್ಲ ಯುಟಿಲಿಟಿ ಬಿಲ್ಸ್ ಎಲ್ಲನೂ ಡಬಲ್ ಆಗಿಬಿಟ್ಟಿದೆ. ಈಗ ನಾವು ಒಂದು $50ಗೆ ಒಂದು ವಾರಕ್ಕೆ ಆಗ್ತಾಯಿತ್ತು ಸಾಮಾನು 2010ಅಲ್ಲಿ. ಇವತ್ತು $200 ತೊಗೊಂಡ್ರು ಸಾಕಾಗ, ಒಂದು ವಾರಕ್ಕೆ ಸಾಕಾಗಲ್ಲ, ಅಷ್ಟು ಆಗ್ಬಿಟ್ಟಿದೆ. ಗ್ರಾಸರಿನೇ ಕಾಸ್ಟ್ಲಿ ಆಗ್ಬಿಟ್ಟಿದೆ. ಲೈಫ್ ಸ್ಟೈಲು ಅಂದರೆ ಅಷ್ಟು ಇನ್ಫ್ಲೇಷನ್ ಜಾಸ್ತಿ ಆಗಿದೆ. ಮೊದಲು ಸೇವಿಂಗ್ ಆಯಿತು ಚೆನ್ನಾಗಿ. ಒಂದು 4-5 ಇಯರ್ಸ್ ನಾವು ಹೋದಾಗ ಇಟ್ ವಾಸ್ ವೆರಿ ಗುಡ್. ಅಂದರೆ ನಮ್ಮ ಮೋಟಿವ್ ಇತ್ತು, ಅಂದರೆ ನಮ್ಮ ಮೆಂಟಾಲಿಟಿ ಏನಿರುತ್ತೆ, ಯಾರೇ ಒಬ್ರು ಹೋದಾಗ ಅಲ್ಲಿ ಸ್ಪೆಂಡ್ ಮಾಡೋಕ್ಕೆ ಯೋಚನೆ ಮಾಡ್ತಾರೆ. ನಾನು ಸೇವ್ ಮಾಡಬೇಕು, ಇಂಡಿಯಾ ಕಳಿಸ್ಬೇಕು. ಇಂಡಿಯಾ ಫಸ್ಟ್ ಥಾಟ್ ಇರೋದು ಏನು ಅಂದರೆ ಅಲ್ಲಿ ಸೇವ್ ಮಾಡಿ ಇಲ್ಲಿ ಇಂಡಿಯಾದಲ್ಲಿ ಒಂದು ಮನೆ ತೊಗೋಬೇಕು. ಯಾಕಂದರೆ ಇಷ್ಟು ದಿನ ದುಡ್ದಿರ್ತೀವಲ್ಲ, ಇಲ್ಲಿ ಮನೆ ತೊಗೊಳಕ್ಕಾಗಿರಲ್ಲ ನಮಗೆ. ಸೊ ಅಲ್ಲಿ ಹೊರಗಡೆ ಹೋದಾಗ ಫಸ್ಟ್ ಒಂದು ಮೋಟಿವ್ ಇರುತ್ತೇನೋ, ನಾನು ಸೇವ್ ಮಾಡಿಬಿಟ್ಟು ಹೋಗಿ ಅಲ್ಲೊಂದು ಮನೆ ತೊಗೊಳ್ಳೋಣ ಅಂತ. ಸೊ ಅಲ್ಲಿ ಮನೆ ತೊಗೊಂಡ್ವಿ. ಅದಾದಮೇಲೆ ಸೊ ಅಲ್ಲಿ ಲೈಫ್ ಸ್ಟೈಲ್ ಯೂಸ್ ಟು ಆಗ್ಬಿಡ್ತೀವಿ. ಸೊ ಎಕ್ಸ್ಪೆನ್ಸು ಜಾಸ್ತಿ ಆಗ್ಬಿಡುತ್ತೆ. ಸ್ಟಾರ್ಟಿಂಗ್ ಹೋದಾಗ ಅದು ಸೇವಿಂಗ್ ಮೆಂಟಾಲಿಟಿ ಇರುತ್ತೆ. ನಾವು ಎಷ್ಟು ಬೇಕು ಅಷ್ಟು ಮಿನಿಮಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಎಲ್ಲದಕ್ಕೂ ಯೋಚನೆ ಮಾಡ್ತೀವಿ. ಆವಾಗ ಒಂದು 10 ವರ್ಷ ಆದಮೇಲೆ ಅಲ್ಲಿ ಲೈಫ್ ಸ್ಟೈಲ್ಗೆ ಯೂಸ್ ಟು ಆಗ್ಬಿಡ್ತೀವಿ. ಕಾಸ್ಟ್ ಜಾಸ್ತಿ ಆಗ್ಬಿಡುತ್ತೆ, ಎಕ್ಸ್ಪೆನ್ಸ್ ಜಾಸ್ತಿ ಆಗ್ಬಿಡುತ್ತೆ, ಸೇವಿಂಗ್ ಸ್ವಲ್ಪ ಕಡಿಮೆ ಆಗುತ್ತೆ. ಆ ಥರ ಲೈಫ್. ಬಟ್ ಅದೇ ಪಾಸಿಟಿವ್ಸ್ ಇದೆ ಅಲ್ಲಿಗೂ. ಬಟ್ ಇವಾಗ ಟ್ರೆಂಡ್ ನೋಡ್ತಾ ಇದ್ದೀನಲ್ಲ, ಕೆಲವರು ಅಮೇರಿಕಕ್ಕೆ ಬರ್ತಾ ಇಲ್ಲ ಹುಡುಗಿರು. ಅಲ್ಲಿರೋ ಹುಡುಗರಿಗೆ ನಾನು ಅಮೇರಿಕಾದಲ್ಲಿ ಇರಬೇಕು ಅಂದರೆ ಅವ್ರು ಕೆಲಸ ಇದ್ರೆ ಮಾತ್ರ ಬರ್ತಾರೆ, ಮನೆ ಕೂರಕ್ಕೆ ಯಾರು ಬರ್ತಾ ಇಲ್ಲ. ಈಗ ಟ್ರೆಂಡ್ ಚೇಂಜ್ ಆಗಿದೆ. ಮದುವೆಗೆ ಬರೋದು ಈಗ ಕಡಿಮೆ, ಆ ಥರ ಕಡಿಮೆನೆ, ಆ ಥರ ಮೆಂಟಾಲಿಟಿ ಅವ್ರು. ಈಗ ಅಮೆರಿಕಾದಲ್ಲಿದ್ದರೆ ಒಪ್ಕೋತಾ ಇಲ್ಲ, ಕಷ್ಟ ಈಗ ಹುಡುಗಿರಿಗೆ. ಏನು ಸ್ಟೇಟಸ್ ಏನಿದೆ, ಗ್ರೀನ್ ಕಾರ್ಡ್ ಇದೆಯಾ, ಗ್ರೀನ್ ಕಾರ್ಡ್ ಇದೆ, H1 ಇದೆಯಾ. ಇವಾಗ ಟ್ರಂಪ್ ಬಂದಿದಾರಲ್ಲ. ಆಮೇಲೆ ಕೆಲವ್ರಿಗೆಲ್ಲ ಕೆಲಸಗಳು ಹೊಟ್ಟೋಗ್ಬಿಟ್ಟಿದೆ ಇವಾಗ. ಈ ಲಾಸ್ಟ್ ಒಂದು ಸ್ವಲ್ಪ ತುಂಬಾ ಕಷ್ಟ ಇದೆ ಇವಾಗ. ಜಾಬ್ ಮಾರ್ಕೆಟು ಕಷ್ಟ ಇದೆ. ಜಾಬ್ ಮಾರ್ಕೆಟ್ ಸ್ವಲ್ಪ ಕ್ರ್ಯಾಶ್ ಆಗಿದೆ. ಆಮೇಲೆ ಇವೆಂಚುಲಿ ಇವಾಗ AML ಬಂದಿದೆಯಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಸೊ ಆ ಇಂಪ್ಯಾಕ್ಟ್ ಕಾಣಿಸ್ತಾ ಇದೆ. ಆಗ್ತಾ ಇದೆ. ಜಾಬ್ಸ್ ಮೊದಲಷ್ಟಿಲ್ಲ. ಮೊದಲು 100 ಜಾಬ್ ಇದ್ರೆ ಇವಾಗ 50-60 ಜಾಬ್ ಇರ್ಬೋದು ಇವತ್ತು. ಇವಾಗ ನಮ್ಮ ಎಲ್ಲ ಕಡೆ ಸ್ವಲ್ಪ ಇದು ಟ್ರಂಪ್ದು ಇದು ಎಲ್ಲ ಅಂದ್ರೆ ಒಂದ್ ಸ್ವಲ್ಪ ಎಲ್ಲ ಕಡೆ ಎಲ್ಲ ಬೇರೆ ತರ. ಟ್ರಂಪ್ ಸ್ಟ್ರಿಕ್ಟ್ ಇದ್ದಾರೆ. ಅದೇ ಅವ್ರ ಪಾಲಿಸೀಸ್ ಸ್ಟ್ರಿಕ್ಟ್ ಇದ್ದಾರೆ ಅಂದ್ರೆ ಅವ್ರ ಕಂಟ್ರಿಗೆ ಅವ್ರು ಒಳ್ಳೇದು ಮಾಡ್ತಿದ್ದಾರೆ. ಅದೇ ನಮಗನ್ಸುತ್ತೆ. ಬಟ್ ಅವ್ರಿಗೆ ನಮ್ಮ ದೇಶಕ್ಕೆ ಚೆನ್ನಾಗಿ ಮಾಡ್ತಿದ್ದಾರಲ್ಲ ಅಂದರೆ. ಬಟ್ ಹಂಗೂ ಇದ್ದಾರೆ, ಗೌರ್ಮೆಂಟ್ ಜಾಬ್ಸಿಂದನೂ ಎಷ್ಟೊಂದು ಜನ ತೆಗೆದುಬಿಟ್ಟಿದ್ದಾರೆ. ಆ ಥರ ಎಲ್ಲ ಆಗ್ತಾ ಇದೆ. ಬೇಜಾನಿದೆ. ಅಯ್ಯೋ, ಅದು ಅಲ್ಲೂ ಇದೆ ಗೌರ್ಮೆಂಟ್ ಜಾಬ್ಸ್. ಸಾಫ್ಟ್ IT ಫೀಲ್ಡಲ್ಲೂ ಇದೆ, ಬೇರೆ ಥರ ಎಲ್ಲ ಇದೆ. ಇವಾಗ ಪೋಸ್ಟ್ ಆಫೀಸು, ಡ್ರೈವಿಂಗ್, RTO ಆಫೀಸು ಎಲ್ಲ ಅದೆಲ್ಲ ಇದೆ, ಬ್ಯಾಂಕ್ ಇದೆ. ಆಮೇಲೆ ಅವ್ರ ಸಿಸ್ಟಮ್ಸ್ ಎಲ್ಲ ಇರುತ್ತಲ್ಲ, ಸಿಟಿ ಗೌರ್ಮೆಂಟ್ ಆಫೀಸಸ್ ಅಲ್ಲಿ ಅವ್ರದ್ದು ಪೆನ್ಷನ್ನು, ಡಿಫೆನ್ಸು, ಅಲ್ಲೂ ತುಂಬಾ ಜಾಬ್ಸ್ ಇದೆ, ಗೌರ್ಮೆಂಟ್ ಜಾಬ್ಸ್.